ಏನೆಲ್ಲ ಮಾಡಿ ಕೆಲಸ ಮಾಡ್ಕೊಂಡು ಹೋಗುದು, ಟೀಚರ್ ಬೈದು ಅದಿದ್ದದೆ. ಆಗ ಅದೇ ಈಗ 30 ವರ್ಷ ಆದ್ಮೇಲೆ ಈಗ ನೋಡುವಾಗ ಒಂದು ಗದ್ದೆ ಇಲ್ಲ, ಮತ್ತೆ ಮಕ್ಕಳೆಲ್ಲ ಬಿಸಿ ಮೊಬೈಲ್ ಅಲ್ಲಿ. ಇನ್ನು 30 ವರ್ಷ ಆದ್ಮೇಲೆ ಶಾಲೆಯಿಂದ ಟ್ರಿಪ್ ಹೋಗಬೇಕು, ಮಕ್ಕಳ ಗದ್ದೆ ನೋಡಿ ಬರುವಂತ, ಗೋಮಟೇಶ್ವರ ನೋಡಿ ಬಂದಾಗ ಗದ್ದೆ ನೋಡಿ ಬರುವಂತ ಹೋಗಿ ಎಲ್ಲಾ ಇಲ್ಲಿಂದ ಒಂದು 50-100 ಕಿಲೋಮೀಟರ್ ಹೋಗಿ ಒಂದು ಟ್ರಿಪ್ ಮಾಡಿ ಅಲ್ಲೆಲ್ಲ ಅಕ್ಕಿ ಮಾಡುದು ಹೇಗೆ, ಇಲ್ಲಂದ್ರೆ ಅಕ್ಕಿ ಹೇಗೆ ಮಕ್ಕಳು ಗೊತ್ತಿಲ್ಲ. ಈಗ ನಾರ್ತ್ ಇಂಡಿಯನ್ ಆಚೆ ಹೋದ್ರೆ ತೆಂಗಿನಕಾಯಿ ಎಲ್ಲಿಂದ ಬರ್ತಾರೆ ಕೇಳ್ತಾರೆ, ಎಲ್ಲರಿಂದ ಮೇಲಿಂದ ಗೊತ್ತಿಲ್ಲ. ಸೊ ಅಂತಹ ಪರಿಸ್ಥಿತಿ ಬರದೇ ಇರಲಿ ಅಂತ ಒಂದು ಆಸೆ. ಅದಕ್ಕೆ ನಿಮ್ಮಂತಹ ಈ ಬ್ರಾಹ್ಮಣ ಸಂಘ, ಕಾಟಿಪಳ್ಳ ಕೃಷ್ಣಪುರ ಕಳವಾರು ಇಂತಹವರು ಸೇರಿ ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ ಹೀಗೆ ಸದಾ ಮುಂದುವರಿಲಿ. ನಮ್ಮ ಸಹಯೋಗ ಯಾವಾಗಲೂ ಇರ್ತದೆ. ನನಗೆ ಕಾಲದ ಕಾರಣ ನನಗೆ ಯಾವುದಕ್ಕೂ ಸೇರ್ಲಿಕ್ಕೆ ಆಗೋದಿಲ್ಲ, ಇದನ್ನ ಬರ್ತಿದ್ದೆ. ಆದರೆ ಹೀಗೆ ಮುಂದುವರಲಿ ಅಂತ ಹೇಳಿಯಿಂದ ನನಗೆ ಇಲ್ಲಿಗೆ ಒಂದು ಈ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದೆಲ್ಲರಿಗೂ, ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಉತ್ತಮವಾಗಿ ಮಕ್ಕಳಿಗೆ ಮುಂದೆ ಯಾವ ರೀತಿ ಇದರದ್ದು ಟಚ್ ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಹಾಸ್ಯಮಯವಾಗಿ ತಿಳಿಸಿದಂಥ ಗಿರೀಶ್ ಅವರಿಗೆ. ಅದೇ ರೀತಿ ಈಗ ನಮ್ಮ ಹರಿಕೃಷ್ಣ ಕಜಂತಾಯರು ಒಂದೆರಡು ಮಾತಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಂಘೇ ಶಕ್ತಿ ಕಲಿಯುವುದು ಅಂತ ನಾವು ಮೊದಲೆಲ್ಲ ಒಬ್ಬೊಬ್ಬರೇ ವನವಾಸಕ್ಕೆ ಎಲ್ಲ ಮಾಡಿಕೊಂಡು ಇದು ಸಾಧನೆ ಮಾಡ್ತಾ ಇದ್ರು. ಈಗ ಕಲಿಯುಗದಲ್ಲಿ ಎಂಥದ್ದು ಸಾಧ್ಯ ಇಲ್ಲ. ಸಂಘಟನೆ ಬಲ, ನಮ್ಮ ಸಂಘಟನೆ ಬಲ ಉಂಟು. ನಮ್ಮ ಯಾವುದೇ ನಾವು ಹೇಳಿದ ಕಾರ್ಯ ಯಶಸ್ವಿ ಆಗ್ತದೆ. ಈ ಹಿಡಿಸುಡಿ ಒಂದು ಕಡ್ಡಿ ಇದ್ರೆ ಅದನ್ನು ಮುರಿದು ಬಿಸಾಡ್ಲಿಕ್ಕೆ ಆಗ್ತದೆ. ಅದೊಂದು ದೊಡ್ಡ ಹಿಡಿಸುಡಿಯ ಒಂದು ಬಂಚ್ ಇದ್ರೆ ಅದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ಹಿಡಿಸುಡಿಯ ಒಂದಷ್ಟು ಕಡ್ಡಿಗಳನ್ನು ಕಟ್ಲಿಕ್ಕೆ ಒಂದು ದೊಡ್ಡ ಗಟ್ಟಿ ದಾರ ಬೇಕು. ನಮ್ಮ ತಂತ್ರಿ ಅಥವಾ ದಿನೇಶಣ್ಣ ಪಟೇಲ್ರ ಹಾಗೆ ಒಂದು ದಾರಗಳು ಕೂಡ ಗಟ್ಟಿ ಬೇಕು. ಆದ್ರಿಂದ ನಮಗೆ ಹಿಡಿಸುಡಿಯ ಕಡ್ಡಿಗಳು ಬೇಕು, ದಾರಗಳು ಬೇಕು. ಅದನ್ನು ಬಳಸುವ ಸಮರ್ಥ ವ್ಯಕ್ತಿಗಳು ನಮ್ಮಲ್ಲಿರಬೇಕು. ಆದ್ರಿಂದ ಸಂಘೇ ಶಕ್ತಿ ಕಲಿಯುಗದಲ್ಲಿ ಸಂಘಟನೆಗೆ ಬಲ. ಅದಕ್ಕೆ ಸಂಘಟನೆಗೆ ನಮಗೆ ಕೆಸರುಗದ್ದೆಯೋ, ಭಜನೆಯೋ, ಯಕ್ಷಗಾನವೋ, ಮತ್ತೊಂದು ಇನ್ನೊಂದು ಯಾವುದು ಅದೆಲ್ಲ ಬೇಕು. ಆದ್ರೆ ಮುಖ್ಯವಾಗಿ ನಾವು ಒಂದು ತಿಳ್ಕೊಳ್ಬೇಕು ಅನ್ನೋದು, ಈಗ ನಾವು ಬ್ರಾಹ್ಮಣ ಸಂಘ ಅಂತ ಹೇಳ್ತೇವೆ. ಬ್ರಾಹ್ಮಣ್ಯ ಅಂದ್ರೆ ಏನು ಆಯ್ತಾ? ಈಗ ನಮ್ಮ LLB ಮಾಡಿದವರಿದ್ದಾರೆ, ಇಂಜಿನಿಯರಿಂಗ್ ಒಬ್ಬ MBBS ಮಾಡಿದವರಿದ್ದಾರೆ. ನಾವು MBBS ಸರ್ಟಿಫಿಕೇಟ್ ಮಾತ್ರ ನೋಡುದಿಲ್ಲ, ಅವರ ಪ್ರಾಕ್ಟೀಸ್ ಎಷ್ಟು ಉಂಟು, ಅವರ ಹತ್ರ ಎಷ್ಟು ಮಂದಿ ಪೇಷಂಟ್ ಬರ್ತಾರೆ, ಅವರ ಜ್ವರಕ್ಕೆ ಮದ್ದು ಕೊಟ್ಟರೆ ಕಡಿಮೆ ಆಗ್ತದೆ ಜ್ವರ, ಇಷ್ಟು ನೋಡಿಕೊಂಡು ಹೋಗ್ತೇವೆ. ಹಾಗೆ ನಾವು ಬ್ರಾಹ್ಮಣ ಅಂತ ಹೇಳುವಾಗ ನಮ್ಮ ಅನುಷ್ಠಾನ ಕೂಡ ಅಷ್ಟು ಗಟ್ಟಿರಬೇಕು. ನಮ್ಮ ಅನುಷ್ಠಾನ ಗಟ್ಟಿದ್ರೆ ಕರ್ತು ನಮಗೆ ಮರ್ಯಾದೆ ಕೊಡ್ತದೆ. ಆದ್ರಿಂದ ನನ್ನ ಇಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಉಂಟು. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್, ಮಕ್ಕಳಿಗೆ ಸಾಯಂಕಾಲದ ಅಥವಾ ಬೆಳಗ್ಗೆ ತಿಂಡಿ ಹಾಕುವುದು ಜಪ ಆದ್ರೆ ಮಾತ್ರ ಹಾಕುವುದು ಕಂಡೀಷನ್ ಮಾಡಿ. ಮಕ್ಕಳಿಗೆ ತಿಂಡಿ ಹಾಕ್ಬೇಕಾ ಜಪ ಮಾಡಿ ಬಾ ಅಂತ ಮಕ್ಕಳಿಗೆ ಮಾತ್ರ, ಸಾಧ್ಯ ಆದ್ರೆ ಗಂಡನಿಗೂ ಮಾಡಿ. ಆಯ್ತಾ? ನಮ್ಮ ಅನುಷ್ಠಾನ ಗಟ್ಟಿ ಇಲ್ಲ ಅಂತ ನಮಗೆ ಯಾರು ಮರ್ಯಾದೆ ಕೊಡುವುದಿಲ್ಲ, ಅದು ನೆನಪಿಟ್ಟುಕೊಳ್ಳಿ. ಆಯ್ತಾ? ನಾವು ಅದು ಅನುಭವಿಸಿದ್ದು. ಒಂದು ಪಂಚಾಂಗ ನೋಡ್ಲಿಕ್ಕೆ ಗೊತ್ತಿರಬೇಕು, ಬೆಳಗ್ಗೆ ಸಾಯಂಕಾಲ ಜಪ ಮಾಡಬೇಕು, ವಿಷ್ಣು ಸಹಸ್ರನಾಮ, ಶ್ರೀ ಶೋಭಾನ್ ಇತ್ಯಾದಿ ಗೊತ್ತಿರಬೇಕು. ಮತ್ತೆ ಸಾಧ್ಯ ಇದ್ರೆ ಒಂದು ಹತ್ತಿರದ ದಿನಚರಿ ಅಂತ ಒಂದು ರಿಕ್ವೆಸ್ಟ್ ನಮ್ಮ ಸಂಘ, ನಾವು ಕೂಡ ಮಟ್ಟಿಗಿದ್ದೇವೆ. ಇಲ್ಲಿ ಕಾಟಿಪಾಳ ದೇವಸ್ಥಾನ ಉಂಟು, ವಿಶ್ವನಾಥ ಉಂಟು. ತಿಂಗಳಿಗೆ ಒಂದು ಸಲ ಇದು ಅಥರ್ವಶೇಷ, ರುದ್ರ, ಶ್ರೀಸೂಕ್ತ, ಪುರುಷೋಕ್ತಿ ಇಷ್ಟು 1 ಗಂಟೆಯಲ್ಲಿ ಆಗ್ತದೆ. ಸಾಧ್ಯ ಇದ್ರೆ ಒಂದು 10 ಮಂದಿ ಒಟ್ಟಾಗಿ ಮಕ್ಕಳನ್ನು ಒಟ್ಟು ಮಾಡಿ ರೆಕಾರ್ಡ್ ಸಿಗ್ತದೆ. ಈಗ ಚಳ್ಳಕೆರೆ ಬ್ರದರ್ಸ್ ರೆಕಾರ್ಡ್ ಸಿಗ್ತದೆ, ಹಾಕಿ ಅದನ್ನು ಎಲ್ಲ ಒಟ್ಟಿಗೆ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ. ಓದ್ಬೇಕು ಅಂತ ಹೇಳುದಿಲ್ಲ, ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ ಸಾಕು. ಅದೊಂದು 1-2 ತಿಂಗಳು ಪುಸ್ತಕ ಹಿಡಿದು ಕೂತ್ಕೊಂಡ್ರೆ ಆಟೋಮೆಟಿಕ್ ನಮಗೆ ಈ ಫಿಲ್ಮ್ ಪದ್ಯಗಳೆಲ್ಲ ನರ್ತನಕ್ಕೆ ಬಾಯ್ಪಾಡ ಬರೋದಿಲ್ವಾ? ಅದಕ್ಕೆ ದೊಡ್ಡದೇನು ಇದಿಲ್ಲ. ನಮ್ಮಲ್ಲಿ ಇಲ್ಲಿ ಸುರತ್ಕಲಲ್ಲಿ ನಮ್ಮ ತುಳು ಜನರು ಇದು ದುರ್ಗಾ ಸೂಕ್ತ ಪಾರಾಯಣ ಮಾಡ್ತಾ ಇದ್ದಾರೆ. ನಮ್ಗೆ ಶಾಕ್ ಆಯ್ತು, ನಾವು ಯಾಕೆ ಬಿಡ್ತಾ ಇದ್ದೇವೆ ಇದನ್ನೆಲ್ಲ? ನಾವು ಮಾಡ್ಬೇಕಿತ್ತು ಆಕ್ಚುಲಿ, ನಮ್ಮನ್ನು ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಇಂಥದ್ದನ್ನೆಲ್ಲ ಕನಿಷ್ಠ ಮಟ್ಟದಲ್ಲಿ ನಾವು ಬ್ರಾಹ್ಮಣ ಅಂತ ಹೇಳಿಕೊಂಡು ನರಕತೆ ಬರುವಷ್ಟು ನಮಗಾಗದಿದ್ದು ನಮ್ಮ ಮಕ್ಕಳಿಗಾದ್ರೂ ಮಾಡುವ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮಳೆ ಹೀಗೆ ಬರ್ತಾ ಇರಲಿ. ಮಧ್ಯಾಹ್ನದವರೆಗೆ ಈಗ ಇಲ್ಲಿ ತಿಂದಿದ್ದೇವೆ, ಗಂಜಿ ಊಟ ಮಾಡ್ಬೇಕಂದ್ರೆ ಹಸಿವಾಗಬೇಕು, ಹಸಿವಾಗಿದ್ರೆ ಕೆಸರುಗದ್ದೆ ಹುಡಿ ಆಗ್ಬೇಕು. ಆದ್ರಿಂದ ಎಲ್ಲರೂ ಪಟೇಲರ ಶ್ರಮ ವ್ಯರ್ಥ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಂಘಟನೆ ಅಲ್ಲಿ ಸಂಘಟನೆಗಳುಂಟು, ಇದನ್ನು ಎಲ್ಲರೂ ಒಟ್ಟು ಮಾಡುವ ಒಂದು ಕೆಲಸ ಆಗಬೇಕು. ಜಯಂತಿಯುಳ್ಳ ಸುರತ್ಕಲ್ನಲ್ಲಿ ನಮ್ಮ ಪುರುಷೋತ್ತಮ ಸಂಘಟನೆ, ಇಲ್ಲಿ ಕಾಟಿಪಾಳಲ್ಲಿ, ಕಳ್ವಾರಲ್ಲಿ ನಮ್ಮದು ಉಂಟು. ಅದರಿಂದ ಇಂಥದಕ್ಕೆಲ್ಲ ಆಗುವಾಗ ನಾವೆಲ್ಲ ಒಟ್ಟಾಗುವ. ನಮ್ಮಲ್ಲಿ ವೈಮನಸ್ಯ, ಭೇದ ಅದು ಇರ್ತದೆ. ಈಗ ಭೇದ ಅನ್ನುವಂಥದ್ದು ಈಗ ಬೆಳ್ತಿಗೆ ಅಕ್ಕಿ, ಕುಚ್ಚಲಕ್ಕಿ ಇದ್ದಾಗ ಕೆಲವರಿಗೆ ಬೆಳ್ತಿಗೆ ಅಕ್ಕಿ ಬೇಕು, ಕೆಲವರಿಗೆ ಕುಚ್ಚಲಕ್ಕಿ ಬೇಕು. ನಮ್ಮ ಬ್ಲಡ್ ಅಲ್ಲಿ ಕೆಲವು ಗ್ರೂಪ್ಗಳು ಆದ್ರಿಂದ ಇರ್ತದೆ. ಬಟ್ ನಮ್ಮ ಇಂಥದ್ದು ಕೆಸರುಗದ್ದೆಗೆ ಅಥವಾ ಪಾರಾಯಣಕ್ಕೆ ಅಥವಾ ಭಜನೆಗೆ ಆಗುವಾಗ ಅದೆಲ್ಲ ಮುಕ್ತಿ ಎಲ್ಲ ಒಟ್ಟಾಗಬೇಕಂತೆ. ಭೇದ ಇಲ್ಲ ಅಂತಂದ್ರೆ ನಮಗೆ ಇದಿಲ್ಲ, ವ್ಯಕ್ತಿತ್ವ ಇಲ್ಲ. ಈಗ ನಮ್ದು ಒಂದು ನಾನು ಭಜತ್ತಾಯ, ಇವರ ತಂತ್ರಿಗಳು. ಆದ್ರಿಂದ ತಂತ್ರಿಗಳಿಗೆ ಮತ್ತೆ ಭೇದ ಉಂಟು. ಆಯ್ತಾ? ಅವರ ಆಚರಣೆ ಬೇರೆ, ಅವರು ದುರ್ಗೆಯನ್ನು ಆರಾಧನೆ ಮಾಡುದು, ನಾವು ಗಣಪತಿಯನ್ನು ಆರಾಧನೆ ಮಾಡುವುದು.
ಇನ್ನೊಬ್ಬರ ಶಕ್ತಿ ಬೇರೆ ಅಂತದ್ದು ಮಾಡ್ತೇವೆ. ಅದು ಅವರವರಿಗೆ ಅವರು ಬೇಕು. ಮನೆಯಲ್ಲಿ ಶಾಲಿಗ್ರಾಮ ಎಷ್ಟು ಅಂತ ಅದು ಅವರಿಗೆ ಗೊತ್ತಿರಲೇಬೇಕು. ಅದು ಯಾವ ಶಾಲಿಗ್ರಾಮ ಎಂತ ಹಚ್ಚಿದೆ ಅದು ಗೊತ್ತಿರಲೇಬೇಕು. ಆದ್ರಿಂದ ನಾನು ಸ್ವಲ್ಪ ಅಷ್ಟೇ ಕೆಸರುಗತಿಗೆ ಒಂದಿಷ್ಟು ಮಾತಾಡಿದ್ದು. ಅದರಿಂದ ದಯವಿಟ್ಟು ಅನುಷ್ಠಾನಕ್ಕೆ ಬೆಳಕಲ್ಲ. ನಾನು ಬ್ರಾಹ್ಮಣ ಅಂತೇಳಿ ಧೈರ್ಯದಲ್ಲಿ ಹೇಳುವಂತ ಒಂದು ಸಾಧನೆಯನ್ನು ಮಾಡೋಣ. ಆದ್ರಿಂದ ಎಲ್ಲರಿಗೂ ಶುಭವಾಗ್ಲಿ, ಬ್ರಾಹ್ಮಣ್ಯ ಬೆಳಗ್ಲಿ, ಬ್ರಹ್ಮಶಕ್ತಿ ಚೆನ್ನಾಗಲಿ ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ ಗಜತೆಯವರಿಗೆ. ಬ್ರಾಹ್ಮಣರ ಒಗ್ಗಟ್ಟು ಎಷ್ಟು ಅಮೂಲ್ಯ ಎಂಬ ರೀತಿಯಲ್ಲಿ ಅದನ್ನು ಹೇಗೆ ಉಳಿಸಿಕೊಳ್ಬೇಕು ಮತ್ತೆ ಅದನ್ನು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಕೊಂಡೋಗುವಂತ ರೀತಿಯಲ್ಲಿ ನಾವು ಇರಬೇಕು ಅಂತ ಹೇಳುವಂತ ರೀತಿಯಲ್ಲಿ ಸಂಘಟನೆಗೆ ಮಹತ್ವ ಕೊಟ್ಟು ಎಲ್ಲ ಧರ್ಮಗಳು, ಎಲ್ಲ ಬ್ರಾಹ್ಮಣರ ಎಲ್ಲ ಪಂಗಡಗಳು ಒಗ್ಗಟ್ಟಾಗಿ ಎಂದು ಕೆಲವನ್ನಾದರೂ ನಾವು ಆಚರಣೆ ಮಾಡ್ಬೋದು ಅಂತ ಹೇಳುವಂತ ಒಂದು ಒಳ್ಳೆ ಮಾತುಗಳನ್ನು ಆಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷರಾದ ರವೀಂದ್ರ ರಾವ್ ಅವರು ಒಂದೆರಡು ಮಾತಾಡ್ತಾರೆ. ಕ್ಷೇತ್ರದ ದೇವತೆಗಳು ನಮಸ್ಕರಿಸುತ್ತಾ ಬಂದ ಎಲ್ಲ ಬ್ರಾಹ್ಮಣ ವರ್ಗದವರಿಗೆಲ್ಲರಿಗೂ ಸ್ವಾಗತವನ್ನು ನಾನು ಬಯಸುತ್ತಾ ಈ ಕೆಸರಗಡ ಓಟ ಇವತ್ತು ತುಂಬ ಮಳೆ ಬರ್ತಾ ಇದೆ. ಯಾಕಂದರೆ ಈಗ ಪುನರ್ಸು ನಕ್ಷತ್ರ ಆದ್ದರಿಂದ ಮಳೆ ಜಾಸ್ತಿ. ನಮ್ಮದು ಸ್ವಲ್ಪ ಲೇಟ್ ಆಯಿತು. ರಾತ್ರಿ ನಕ್ಷತ್ರದಲ್ಲಿ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ಆದರೂ ತೊಂದರೆ ಇಲ್ಲ. ಇಷ್ಟು ಜನ ಸೇರಿದರೆ ಇನ್ನೂ ಒಂದು 100-150 ಜನ ಸೇರಿ ಮಕ್ಕಳು ಎಂಜಾಯ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಯಾಕಂದರೆ ನಮ್ಮ ಬ್ರಾಹ್ಮಣ ಸಂಘದಲ್ಲಿ ಸ್ಪೋರ್ಟ್ಸ್ ಅಂದರೆ ಇದೆ, ಹೊರಗಿನ ಬೇರೆ ಸ್ಪೋರ್ಟ್ಸ್ ಅಲ್ಲ. ಹೆಸರಿನಲ್ಲೇ ಓಡ ಅಂತ ಸ್ಪೋರ್ಟ್ಸ್ ಅನ್ನ ಮಾಡ್ಕೊಂಡು ಇದ್ದೀವಿ ಸರಿ ಈ ವರ್ಷವು. ಬೇರೆ ಕಡೆ ಅದು ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೇರ್ಕೊಳ್ಳೋದು ಮುಂದಿನ ಭವಿಷ್ಯದಲ್ಲಿ ನೋಡೋಣ. ಸುತ್ತಮುತ್ತಲಿನ ಆದಷ್ಟು ಜನರಿಗೆ ಅವಕಾಶ ಆಗ್ತದ ಅಂತ ನೋಡಿಕೊಂಡು ನಮ್ಮಲ್ಲಿ, ಯಾಕೆಂದ್ರೆ ನಮ್ಮ ಪರಿಸರದವರಿಗೆ ಒಂದು ಕಾಂಪಿಟೇಷನ್ ಆಗುವ ರೀತಿಯಲ್ಲಿ ಹೋದ್ರೆ ಸ್ವಲ್ಪ ಜನರಿಗೂ ಸಹ ಒಂದು ಸ್ಪಿರಿಟ್ ಬರ್ತದೆ. ಹಾಗೆ ಮುಂದಿನ ವರ್ಷದಲ್ಲಿ ನೋಡುವ ಈ ವಿಚಾರಗಳಿಗೆಲ್ಲ. ಮತ್ತೆ ಪಂಡಿತರು ತುಂಬಾ ವಿಚಾರಗಳನ್ನು ಹೇಳಿದ್ರು. ನಮ್ಮ ಪರಿಸರದಲ್ಲಿ ಈಗ ಗಣಪತಿ ಅಥರ್ವಶೀರ್ಷ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮಾಡಲಿಕ್ಕೆ ಒಂದು ವಿಚಾರ ಮಾಡಿದ್ದಾರೆ. ಅದಕ್ಕೆ ಆದಷ್ಟು ಜನ ಸೇರ್ಬೇಕು. ಯಾಕಂದ್ರೆ ಇದರಿಂದಾಗಿ ನಮ್ಮ ಒಗ್ಗಟ್ಟು, ನಮ್ಮ ಬ್ರಾಹ್ಮಣತ್ವವನ್ನು ಹೊರಡಿಸಿಕೊಳ್ಳಿಕ್ಕೆ ಗಣಪತಿ ಮಂತ್ರ ಗೊತ್ತಿಲ್ಲದವರು ಕಲಿಯಲಿಕ್ಕೆ ಒಂದು ಅವಕಾಶ ಇದೆ. ಅದು ಮುಖ್ಯ ಮಂತ್ರ. ಅಂತ ಮಂತ್ರಗಳನ್ನಾದ್ರೂ ಅಟ್ಲೀಸ್ಟ್ ಕಲಿತು ಮುಂದೆ ರುದ್ರ ಇಂಥ ವಿಚಾರಗಳು ತುಂಬಾ ಉಂಟು ಹೇಳೋದು. ನಮಗೆ ಸುಮಾರು ಯೋಚನೆಗಳು ಇತ್ತು. ಆದರೆ ಈ ವಿಚಾರಗಳು ಇವರಿಂದ ಹೇಳಿದಾಗ ಅದೇ ರೀತಿ ಸೇರ್ಕೊಳ್ಳೋಣ. ಪ್ರತಿ ದೇವಸ್ಥಾನಗಳ ಒಂದು ತಿಂಗಳಿಗೆ ಒಂದ್ಸರಿ ಆದರೂ ಈ ಥರದ್ದು ಭಜನೆ ಶುರು ಮಾಡಿದ್ದೇವೆ. ಈಗ ಭಜನೆ ಸಂಕೀರ್ತನೆ ಅಂತ ಹೇಳುವಂಥದ್ದು ಸುಮಾರು ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. 50-100 ತನಕ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದಷ್ಟು ಜನ ಸೇರಬೇಕು. ಇದೇ ರೀತಿ ಪಾರಾಯಣ ವಿಚಾರಗಳಿಗೆ ಸಹ ನಾವು ಮಹತ್ವವನ್ನು ಕೊಡಬೇಕು. ಮನೆಯಲ್ಲಿ ಸಹ ಜಪ ತಪಗಳನ್ನು ಸರಿಯಾಗಿ ಮಾಡಿಕೊಂಡು ನಮ್ಮ ಬ್ರಾಹ್ಮಣತ್ವವನ್ನು ಉಳಿಸ್ಕೊಂಡು ಹೋಗೋಣ. ಎಂಜಾಯ್ ಮಾಡಿ ಎಲ್ಲರೂ. ಈಗಿನ ಇದಕ್ಕೆ ಭಾಸ್ಕರ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ನಮಗೆ ಈ ಇದಕ್ಕೆಲ್ಲ. ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಅತಿಥಿಗಳಿಗೆ ಧನ್ಯವಾದ. ಗಿರೀಶ್ ಅವರ ವಿಚಾರಗಳು ನಾವು ತುಂಬ ಯೋಚನೆ ಮಾಡಿದರೆ ತುಂಬ ಇದೆ. ಮಕ್ಕಳಿಗೆಲ್ಲ ಒಂದು ಸ್ಪಿರಿಟ್ ಅವರು. ಯಾಕೆಂದರೆ ಮೊಪೇಡ್ನಲ್ಲಿ ಇಲ್ಲಿಂದ ಆಲ್ ಇಂಡಿಯಾ ಟೂರ್ ಮಾಡುವವರು ಯಾರು ಭಾರಿ ಆಸ್ತಿ ಇವರೊಬ್ಬರೇ ಅಂತ ಕಾಣ್ತದೆ ನನ್ನ ಬೇಕಾದ್ರೆ ರೆಕಾರ್ಡ್. ಅಥವಾ ಯಾರು ಮೊಪೇಡಲ್ಲಿ ಇಲ್ಲಿಂದ ಸರ್ಕಾರಿ ಹೋಗ್ಲಿಕ್ಕೂ ಈಗ ಯಾರು ತಯಾರಿಲ್ಲ. ಅಂಥದ್ರಲ್ಲಿ ಆಲ್ ಇಂಡಿಯಾ 3 ಸರಿ ಹೋಗಿದ್ದಾರೆ ಅಂತ ಹೇಳಿದ್ರೆ ವಿಶೇಷವೇ ಅಂತವ್ರು. ಇಂಥವರಿಂದ ನಾವು ಏನಾರೊಂದು ಕಲೀಲಿಕ್ಕಿದೆ. ಇವರ ಮನೆಗೆ ಹೋದ್ರೆ ಸುಮಾರು ಯೋಚನೆಗಳೆಲ್ಲ ನಮ್ಗೆ ಆಗ್ತದೆ. ಯಾಕಂದ್ರೆ ಇವರು ಸ್ನೇಕ್ ಶ್ಯಾಮ್ ಇವರ ಫ್ರೆಂಡು. ಆದ್ರಿಂದ ಅವರೊಟ್ಟಿಗೆ ಇವರು ಎಲ್ಲ ತುಂಬಾ ಪ್ರಕೃತಿ ವಿಚಾರದಲ್ಲಿ ಸಹ ತಿಳ್ಕೊಂಡವರಾಗಿರೋದ್ರಿಂದ ಇವರನ್ನು ನಾವು ಅತಿಥಿಗಳ ಕರೆದದ್ದು ನಮ್ಮ ಒಂದು ಹೆಮ್ಮೆ ಆಗಿದೆ. ಈಗ ಎಲ್ಲರಿಗೂ ಧನ್ಯವಾದಗಳು. ಸ್ಫೂರ್ತಿಯ ಮಾತುಗಳನ್ನು ಹೇಳಿದಂತ ನಮ್ಮ ಅಧ್ಯಕ್ಷರಾದ ರವೀಂದ್ರ ರಾವ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಉದ್ಘಾಟನೆ ಮಾಡಲಿಕ್ಕಿದೆ. ಬಿಗಿಲು ಉರಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಗಿರೀಶ್ ಬೇವಿ ಅವರು. ಎಲ್ಲರೂ ಚಪ್ಪಾಳೆ ತಟ್ಟಿ ಅದೇ ರೀತಿ ನಮ್ಮ ಕರ್ನಾಟಕ ಬ್ಯಾಂಕಿನ ಡಿಜಿಎಂ ಆದಂತಹ ಲಕ್ಷ್ಮೀಶ್ವರ ಅವರು ಬಂದಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ಈಗ ಎಲ್ಲರೂ ನಮ್ಮ ವೇದಿಕೆ ಹತ್ರ ಬರಬೇಕು. ಒಮ್ಮೆ ಗ್ರೂಪ್ ಫೋಟೋ ತೆಗೆಯುವ.
ನೀಸಾನೇ ಹೋಗುದು. ಮುಂದೆ ಫಸ್ಟ್ ಮಕ್ಕಳೆಲ್ಲ ಸ್ವಲ್ಪ ತಗ್ಗಿಕೊಂಡು നിങ്ങൾ അവതരിക്കുക നിങ്ങളൊക്കെ തപ്പോയാണ് പക്ഷെ നിങ്ങൾ അവതരിക്കുന്നത് ಹೌದು ಹಾಗೆ ಹಾಫ್ ಸಿಟ್ಟಿಂಗ್ നിങ്ങൾ ರಮಣ ನೀವು ಮೀಸೆ ಕಂಡು ಬನ್ನಿ ಮೀಸೆ ಅಪ್ಪರ ಬನ್ನಿ ಬನ್ನಿ ಮೀಸೆ आपण त्यातले बेजार आणतो फोन विचार ಮಕ್ಕಳು ಇಲ್ಲಿಗೆ ಸಣ್ಣ ತುಂಬಾ ಕೂತ್ಕೊಳ್ಳ ಲಕ್ಷ್ಮೀಶ ಪ್ರದೀಪ್
3 ಬಾಟ್ಲಿ 3 ಇಲ್ಲ ಅವರು ಹೇಳಿದ್ದು 1 ಬಾಟ್ಲಿ ಮಾತ್ರ. ಅಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಅಲ್ಲಿ ಕೆಜಿ ವೈರ್ ನೋಡಂತೆ ಎಷ್ಟು ಡೌನ್ ಬಂದದಲ್ಲ. ಅಲ್ಲ ಈ ಒಂದು ಅವಕಾಶ ಸ್ವಲ್ಪ ಜಾಗ್ರತೆ ಅವರು ಸಮೇತ ಹುಡುಕಬಹುದು. ಯಾರಿಗೂ ಏನು ರಿಸ್ಟ್ರಿಕ್ಷನ್ ಇಲ್ಲ. ಪ್ಯಾಂಟ್ ಸ್ವಲ್ಪ ಮೇಲೆ ಮಾಡಿದ್ರೆ ಆಯ್ತು. ಅಲ್ಲ ಬೇರೆ ಯಾವ್ದಾದ್ರು ನಿಮ್ಗೆ ಸ್ಪೋರ್ಟ್ಸ್ ಭಾಗವಹಿಸಲಿಕ್ಕೆ ಕಷ್ಟ ಆಗ್ಬೋದು. ನಿಧಿ ಹುಡುಕಲಿಕ್ಕೆ ಯಾರಿಗೆ ಏನು ಕಷ್ಟ ಇಲ್ಲ. ನಡ್ಕೊಂಡು ಹೋದ್ರೆ ಜಯಕ್ಕನ ಮನೆ ಹತ್ರ ಇರುವ ಕಾರಣ ಏನಾದ್ರು ಕ್ಲೂ ಸಿಕ್ಕಿದ ಗೊತ್ತಿಲ್ಲ. ಫಸ್ಟ್ ಪ್ರೈಸ್ ಜಯಲಕ್ಷ್ಮಿ ಅಕ್ಕನಿಗೆ. ಬಾಟ್ಲಿ ನನಗೊಂದು ಸಿಕ್ಕಿದೆ ಸೆಕೆಂಡ್ ಪ್ರೈಸ್. ಮೈಯರಿಗೆ ಸಿಕ್ಕಿದ ಬಾಟ್ಲ್ ಅದು ಬೇರೆ ಬಾಟಲ್. ಆಯ್ತು, ತೀರ್ಪುಗಾರರು ಜಯಲಕ್ಷ್ಮಿ ಹೆಗಡೆ ಫಸ್ಟ್ ಪ್ರೈಸ್ ನಿಧಿ ಹುಡುಕಾಟದಲ್ಲಿ. ಎಷ್ಟುಂಟು ಅವ್ರ ಬಗ್ಗೆ ವಿಶೇಷವಾಗಿ ಹೇಳುವುದಾದ್ರೆ ಎಷ್ಟುಂಟು? 3 ಒಂದೇ ನೋಡಿ. ಒಮ್ಮೆ ಎಲ್ಲಿ ಬಾಟಲ್ ಸಿಕ್ಕಿತಾ ಇನ್ನೊಂದು ಅಲ್ಲಿ ಇರ್ಲಿಕ್ಕಿಲ್ಲ. ಯಾಕೆ ಅಲ್ಲಿ ಹುಡುಕ್ತಾ ಇದ್ರಿ? ಸ್ವಲ್ಪ ಆ ಕಡೆ ಈ ಕಡೆ ನೋಡಿ. 2 ಹೇಳುದು 3 ಎಷ್ಟು 3 ಇದು ನಿಧಿಯನ್ನು ಇಟ್ಟವರು ವರುಣ್ ಕುಮಾರ್ ಮತ್ತೆ ಕಾರ್ತಿಕ. ಆದ ಕಾರಣ ಅವರ ಕಣ್ಣು ಯಾವ ಕಡೆ ಹೋಗ್ತಂತ ನೋಡ್ತಾ ಇದೆ ಸ್ವಲ್ಪ. 3 ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಇದೆ. 1 ಪ್ರೈಸ್ ಆಗಿದೆ. ಇದು ಓಪನ್ ಟು ಆಲ್ ಆದ ಕಾರಣ ನಾನು ಸಹ ಇದರಲ್ಲಿ ಗೆದ್ದೆಯಲ್ಲಿ ಇಳಿದು ನೋಡ್ತೇನೆ ಸರ್. ಅಲ್ಲ ಇಟ್ಟವರ ಅಂತ ಅಲ್ಲ ಅವ್ರು ಇಟ್ಟವರ ಅಂತ. ಹಲೋ ಏನು ಮತ್ತೆ ಆಚೆ ಗದ್ದೆಗೆ ಹೋದ್ರೆ ಇಡ್ಲಿ ಕಟ್ಟಿ ಎಷ್ಟು ಜನ ಲೈವ್ ಒಳ್ಳೆ. ಹೌದು, ಈಗ ಇಲ್ಲಿ ಕೆಸರು ಗದ್ದೆ ಸ್ಪೋರ್ಟ್ಸ್ ಆಗ್ತಾ ಉಂಟು. ಈಗ ಮಾತಾಡಿದ್ರೆ ಎಲ್ಲ ಇಡೀ ಊರು ಹಿಡಿದೆ. ಲೈವ್ ಆಚೆ ಗದ್ದೆಗೆ ಹೋದ್ರೆ ಇಡ್ಲಿ ಕಟ್ಟಿ ಇಟ್ಟಿದ್ದಾರೆ. ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಹ ಒಂದು ಸ್ಪೋರ್ಟ್ಸ್ ಇದೆ. ಅದು ಯಾವುದು ಕಷ್ಟ ಏನಿಲ್ಲ. ಫೇಸ್ಬುಕ್ ಲೈವ್ ಅಲ್ಲ ಇದು. ಯಾವುದು ಬಾಲ್ ಎಸೆತ. ಇವರು ನಮ್ಮ ಕ್ರೀಡಾ ಕಾರ್ಯದರ್ಶಿಗಳ ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳಬೇಕು ಯಾವ್ದಲ್ಲ ಅಂತ ನೋಡಿ. ಒಂದು ರಿಂಗ್ ಹಾಕಿ ಇಡ್ತಾರೆ, ಒಂದು ಜಾಗದಲ್ಲಿ ರಿಂಗ್, ಅದಕ್ಕೆ ಬಾಲ್ ಎಸೆಯುದು, ಏಮ್ ಎಸೆಯುದಷ್ಟೇ. ಬಹಳ ಸಿಂಪಲ್ ಗೇಮ್. 60 ವರ್ಷ ಮೇಲ್ಪಟ್ಟು. ಯಾಕೆ ಹೇಳಿದ್ರೆ ಎಲ್ಲಾ ವಯೋಮಾನದವರು ಇದರಲ್ಲಿ ಭಾಗವಹಿಸಬೇಕು. ಹಳೆ ಬೇರು ಹೊಸ ಚಿಗುರು. ಆಮೇಲೆ ದೂರಕ್ಕೆ ಬಾಲ್ ಎಸೆತ. ದೂರ ಯಾರು ಬಾಲ್ ಎಸೆಯುತ್ತಾರೆ 60 ವರ್ಷ ಮೇಲ್ಪಟ್ಟವರಿಗೆ ಈ ವರ್ಷ ಸೇರ್ಪಡೆಯಾದ ಹೊಸ ಆಟ ರಿಂಗಿಗೆ ಬಾಲ್ ಎಸೆಯುವುದು, ಇನ್ನೊಂದು ದೂರದ ಬಾಲ್ ಎಸೆತ, ದೂರಕ್ಕೆ ಬಾಲ್ ಎಸೆತ. ಇದು 2 ಇದೆ. ಮೈಯರು ಮೊದಲೆಲ್ಲ ಕ್ರಿಕೆಟ್ ಆಡಿದವರು, ಆದ ಕಾರಣ ಅವರಿಗೆ ವಿನ್ ಆಗೋ ಚಾನ್ಸ್ ಇದೆ. ಸಂಗತಿ ಉಂಟು, ತೆಂಗಿನಕಾಯಿ ಸಿಕ್ಕಿದವರೆಲ್ಲ ತಂದಿಲ್ಲಿ ಅಲ್ಲ, ತೆಂಗಿನಕಾಯಿ ಸಿಕ್ಕಿದವರೆಲ್ಲ ತಂದಿದ್ದು. ಕೆಸರು ಗದ್ದೆಯಲ್ಲಿ ಇಳಿದು ನನ್ನ 60 ವರ್ಷ ಮಹಿಳೆಯರಿಗೆ ಸಹ 60 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಸಹ ಭಾಗವಹಿಸಲಿಕ್ಕೆ ಚಾನ್ಸ್ ಉಂಟು. ಬಾಲ್ ಎಸೆತ ಮತ್ತೆ ರಿಂಗಿಗೆ ಬಾಲ್ ಹಾಕೋದು. ನಿಧಿ ಒಂದು ಸಿಕ್ಕಿ ಆಗಿದೆ. ಹೋಗಿ ಬೇಗ, ನಿಧಿ ಒಂದು ಸಿಕ್ಕಿ ಆಗಿದೆ. ಬರ್ತಬೋಣ ಮಳೆ ಹೋಯ್ತಲ್ಲ ಕಮೆಂಟ್ ಬಂದ ತೆಗೆದ. ವೇದಿಕೆಯಲ್ಲಿ ಇನ್ನೊಂದು 4 ಜನ ಇದ್ದಾರೆ, ಬರ್ಬೋದು. ಬೇಗ ಆಗ್ತದೆ ಇದು. ಬೇಗ ಆದ್ರೆ ಸ್ಪೋರ್ಟ್ಸ್ ಕೂಡ ಬೇಗ ಆಗ್ತದೆ. ಇನ್ನು ಕೇವಲ 15 ನಿಮಿಷದಲ್ಲಿ ನೀವು ನಿಧಿ ಹುಡುಕಾಟವನ್ನು ಮುಗಿಸಬೇಕು. ಹುಡುಗಾಟ ಅಲ್ಲ. ಕ್ಲೂ ನಂಬರ್ 2.
ತೆಂಗಿನ ಮರದ ನೇರ. ತೆಂಗಿನ ಮರದ ನೇರ. ಈ ಗದ್ದೆಯಲ್ಲಿರುವ ತೆಂಗಿನ ಮರದ ನೇರ. ಅಲ್ಲಿ ಅಲ್ಲಿ ಅದು ಉದ್ದ ಕಡೆ ಹಸಿರು ತೆಂಗಿನ ಮರ. ಅದು ಹಸಿರು ತೆಂಗಿನ ಮರ ಅಂತ. ಅದನ್ನ ನೇರ ಅಲ್ಲಿ ಈ ಎಂಡಲ್ಲಿ WK ನೀಚೆ. ಮೆಲ್ಲ 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 ಸಿಕ್ಕಿದ ಅದು ಕ್ಲೂ ಕೊಡ್ತಾ ಇದ್ದೆ. ನೀವು ನಾಡ್ದು ಅದು ಊಟ ಆಗುತ್ತಾ ಅಂತ ಇನ್ನ ಅಲ್ಲ, ನೀವಿನ್ನ ಊಟ ಹಾಕ್ತೀರಾ ಅಂತ ಅದು ನಿಧಿನ. ನೇರ ಎಲ್ಲ ಇದೆ ತೆಂಗಿನ ಸುಬಣ್ಣ ಕರೆಕ್ಟ್. ಅಲ್ಲೇ 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 ಚೂರಿದೆ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಅಲ್ಲೇ 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 ನಿನ್ನೊಂದು ಕಪ್ಪೆ ಸತ್ತದ್ದು. ಹಾ ಅದೇ ಒಳಗೆ ಹೋಗಿದ ಅಂತ ಮಾವಿನ ಮರ. ಓ ಎರಡನೇ ಕ್ಲೂ ಮಾವಿನ ಮರ. ಅಲ್ಲೇ ಉಂಟ ಕಳಲ್ಲಿ ಅಲ್ಲೇ ಅದೇ ಅದ್ರ ಹತ್ತಿರ ಹುಡುಕ್ಬೇಕು. ಮಾವಿನ ಮರ ಅಲ್ಲುಂಟು. ನಾಟು ಬಿಡುದ ಅಂತ ಸುಮ್ಮನೆ ಗೊತ್ತುಂಟು. ಇಟ್ಟದ್ದು ಯಾರು ಇಟ್ಟದ್ದು ವರುಣ ಮತ್ತೆ ಕಾರ್ತಿಕ್. ದಿನೇಶ್ ಬಾಬು ಇದ್ರು ನಿನ್ನೆ ಮಾತ್ರ. ಈಗ ಚಿನ್ನ ಉಂಟಾ ಇಲ್ವಾ? ಇಲ್ಲ ಬಿಟ್ಟು ಬಿಡುವ. ಕ್ಲೂ ನಂಬರ್ ಟ್ರ್ಯಾಕ್ಟರ್. ಒಂದು ಟ್ರ್ಯಾಕ್ಟರ್ ಚಿನ್ನ ಉಂಟು ಪಾಪ ಕಷ್ಟ ಒಂದು ಸರ ಮಾಡಿಸ್ಕೊಳ್ಬೋದು ಅಂತ. ಟಿಕೆಟ್ ಬೇಗ ಬೇಗ. ಹಲೋ ನೀವೇ ಹೋಗಿ ಜಯಕ. ಇನ್ನೊಂದು ಅಣ್ಣ ಅದಕ್ಕೊಂಚೂರು ಉಜಾಲ ಸಾಕ್ಬೇಕು ನೀವು. ಅದಕ್ಕೆ ಉಜಾಲ ಸಾಕ್ಬೇಕು. ಇಲ್ಲ ಹೇಗೆ ತೆಗಿದೆ ಅದು ಹೇಗೆ ತೆಗಿದೆ? ಮೈಕೆ ಸ್ವಿಚ್ ಆಫ್ ಆಯ್ತು. ಸೆಕೆಂಡ್ ಸಿಕ್ಕಿತು. ಹಲೋ ಶುರು ಆಯ್ತು ಸರಿ ಆಯ್ತು ದಿನೇಶ. ಸರಿ ಆಯ್ತು. ಎರಡನೇ ಸಿಕ್ಕಿದಲ್ಲ ಸೆಕೆಂಡ್ ಆಯ್ತು. ಅವರು ರಾವ್ ಅಲ್ವಾ? ವೈರ್ ಇದೆ ಡೇಂಜರ್. ದಿನೇಶರಿಗೆ ಸಿಕ್ಕಿತ್ತು. ದಿನೇಶರಿಗೆ ಸೆಕೆಂಡ್. ಹೌದು ಸೆಕೆಂಡ್ ಪ್ರೈಸ್. ಇದಲ್ಲ ಈಗ ಇನ್ನೊಂದು ಮಾವಿನ ಮರ ಅಲ್ಲೇ ಇರೋದು. ಅದೇ ಲಾಸ್ಟ್ ಮಾವಿನ ಮರದ ಹತ್ರ ಹೋಗಿ ಮಕ್ಕಳು ಬೇಗ ಅಲ್ಲಿ ಗಂಜಿ ಬೈತಾ ಉಂಟು ಬೇಗ. ಬೇಗ ಮತ್ತೆ ಈಗ ಬಂದವಾಗ ಏನಾದ್ರೂ ಇದ್ರೆ ಅಲ್ಲಿ ಇಡ್ಲಿ ಮತ್ತೆ ಚಟ್ನಿ ಎಲ್ಲ ಉಂಟು, ಹೋಗಿ ತಿಂದು ಬನ್ನಿ. ಎರಡನೇ ಪ್ರೈಸ್ ಸಿಕ್ಕಿದ್ದು ದಿನೇಶರಿಗೆ. ಇನ್ನು ಈಗ ಮೂರನೇ ಪ್ರೈಸ್ ಯಾರಿಗೆ ಅಂತ ನೋಡ್ಬೇಕು. ಅದು ಹೆಚ್ಚಿಗಡಿಗೆ ನನಗೆ ಲಕ್ಷ್ಮೀ ಪಟೇಲರಿಗೆ ಸಿಗ್ತದಾ ಅಂತ ಡೇಟ್ ಫಿಕ್ಸ್ ಮಾಡಿದ್ದೇವೆ. ಕಾರ್ಯಕ್ರಮಗಳೆಲ್ಲ ಇರ್ತದೆ. ಅದು ಸಂಡೇ ಸೆಟ್ ಆಗಿದೆ ಈಗ.
ಕ್ಲೂ ಕೊಟ್ಟಿದ್ದೆ ಹಾಗೆ ಇಟ್ಟಿದ್ದಾರೆ. ಸ್ವಲ್ಪ ಹಾಗುಂಟಾ ಅದು ಉಂಟಲ್ಲ ಸಿಕ್ಕಿದ ಮೂರು ಅಲ್ಲ ಅದು ಓಪನ್ ಕ್ಲೂ ಎಲ್ರಿಗೂ ಸಹ ಹೇಳಿತ್ತು ಮಾವಿನ ಮರ. ಓಕೆ, ಪ್ರೈಸ್ ವಿನ್ ಆದವರು ಫೋಟೋಗ್ರಾಫಿಗೆ ಇಲ್ಲಿ ಬರಬೇಕು. ಫಸ್ಟ್ ಪ್ರೈಸ್ ಮಧ್ಯದಲ್ಲಿ, ನೀವು ಫಸ್ಟ್ ಅಲ್ಲೇ ಹೇಳಿ. ಎಲ್ಲ ಬನ್ನಿ. ಬಂತಲ್ಲ ಮೂರು. ಓಕೆ, ಫೋಟೋ ಫೋಟೋ ಕ್ರೀಡಾ ಕಾರ್ಯದರ್ಶಿ ಇರಿ. ಬನ್ನಿ ಬನ್ನಿ ಎಲ್ಲ ಬನ್ನಿ. ನನ್ನ ಕೈಯಲ್ಲಿ ಥ್ಯಾಂಕ್ ಯು. ಮೈಯರ್ ಬೀಳ್ತಾರೆ. ಇದು ಮೈಕ್ ಬೇಕಾ? ಈಗ ಕ್ರೀಡಾ ಕಾರ್ಯದರ್ಶಿ ಅವರು ಪ್ರಥಮ ಸ್ಪರ್ಧೆ ಯಾವುದು ಅಂತ ಈಗ ಡಿಕ್ಲೇರ್ ಮಾಡ್ತಾರೆ. ನಿಧಿ ಹುಡುಕಾಟ ಈಗಾಗಲೇ ಮುಗಿದಿದೆ. ನಿಧಿ ಹುಡುಕಾಟ. ಬನ್ನಿ ಬನ್ನಿ ಆಯ್ತಾ, ಪ್ರೈಸ್ ತಗೊಳ್ಳಿ ಬೇಗ. ಮಳೆ ಮಧ್ಯಾಹ್ನ ಒಳ್ಳೆ ಮಳೆ. ಎಲ್ಲ ಮಕ್ಕಳು ಲೈನಲ್ಲಿ ಇಲ್ಲಿ 10 ವರ್ಷದ ಒಳಗಿನ ಮಕ್ಕಳಿಗೆ ಮುಮ್ಮುಖ ಓಟ. ಆದ್ರೆ ಮಳೆ ನೀರು ಮಾಡಿತ್ತು. ನನಗೆ ಸರಿ ಸರಿ ಕೆಸರಿಗೆ ಸಿಗಾಕಿಕೊಂಡ ಗೋಪಾಲ ಮೈಯರು ಜೆಸಿಬಿ ಬೇಕಂತ 10 ವರ್ಷದ ಒಳಗಿನ ಹುಡುಗಿಯರು 10 ವರ್ಷದ ಒಳಗಿನ ಹುಡುಗಿಯರು 10 ವರ್ಷ ಬನ್ನಿ 10 ವರ್ಷದ ಹುಡುಗಿಯರು ಬನ್ನಿ ಬೇಗ ನೋಡಿ. ಈಗ ವಾತಾವರಣ ಒಳ್ಳೆದಿದೆ, ಮಳೆ ಬಿಟ್ಟಿದೆ. ಈಗ ಮುಗಿಸ್ಬೋದು. ಇನ್ನೊಂದು 3 ಗಂಟೆ ಮಳೆಗೆ ಸ್ಟಾಪ್ ಮಾಡಿದ್ದಾರೆ. ಅದರ ಒಳಗೆ ನಾವು ಮುಗಿಸಬೇಕಾಗಿದೆ. ಭಾರಿ ಡೇಂಜರ್ ಇದೆ. ಇಲ್ಲಿ ಬನ್ನಿ, ಇಲ್ಲಿ ನನ್ನ ನೇರ ಹಾಕಿದ್ದೀನಿ, ತುಂಬಾ ನನ್ನ ನೇರ ಹಾಕಿದ್ದೀನಿ. 10 ವರ್ಷದ ಒಳಗಿನವರು, 10 ವರ್ಷ ಆದ್ರೂ ಓಕೆ. 10 ವರ್ಷದಿಂದ ಮತ್ತೆ ಮೇಲೆ ಮಾಡ್ತಾರೆ. ಭಾರಿ ಕಷ್ಟ ಇದೆ. ಕ್ರೀಡಾ ಕಾರ್ಯದರ್ಶಿಗಳು ಗುರಿ ಮುಟ್ಟುವುದು ಎಲ್ಲಿ ಅಂತ ಹೇಳಿ ಒಂದು ಮಾರ್ಕ್ ಮಾಡಿ ಟೇಪ್ ಇಟ್ಕೊಳ್ಳಿ. ಇದು ನಿಮಗಲ್ಲ, ನಾನು ರೆಡಿ 1 2 3 ಅಂತ ಹೇಳ್ತೇನೆ. ಈಗೆಲ್ಲ ಓದೋದಿಲ್ಲ, ಕನ್ಫ್ಯೂಸ್ ಮಾಡ್ತೀನಿ. ಆಯ್ತು. 12 ವರ್ಷದ ಮಕ್ಕಳು ಇನ್ಯಾರಿದ್ರ? ಬಾಯ್ಸ್, ನೀವು ಯುವರ್ ಬಾಯ್ಸ್, ಓನ್ಲಿ ಒನ್. ಸರ್ ಹರೀಶ, ನೀ ಬರ್ತೀನಿ ಬರ್ತೀಯ? ಆಯ್ತು. ಇದರಲ್ಲಿ ಒಂದು ನೋಟ್ ಮಾಡಿ, ಸಪೋಸ್ ಹುಡುಗ ಬಂದ್ರೆ ಒಂದು ಕಾಂಪ್ಲಿಮೆಂಟ್ ಪ್ರೈಸ್ ಅಂತ ಒಬ್ಬನೇ ಇರುವಾಗ ಕೊಟ್ಬಿಡ. ಒಂದು ವೇಳೆ ಅವನು ಯಾವ್ದಾದ್ರು ಬಂದ್ರೆ ಅವನ ಒಟ್ಟಿಗೆ ಅಂದ್ರೆ 4 ಮಾಡುವ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್. ಇಫ್ ಇಟ್ ಇಸ್ ಬಾಯ್, ಗರ್ಲ್ಸ್ ಅಂತಾದ್ರೆ ಅಲ್ಲಿ 3ಕ್ಕೆ ಬಿಡಿ. ಯಾಕೆ ಅವನಿಗೆ ಬೇರೆ ಯಾರಿಲ್ಲ, ಸಪೋರ್ಟರ್ಸ್ ಯಾರಿಲ್ಲ. ಯಾರು 12 ವರ್ಷದವರೆಗಿನವರಿಗೆ. ಓಕೆ. ತೀರ್ಪುಗಾರರು ಯಾರಲ್ಲಿ? ತೀರ್ಪುಗಾರರು ನೋಡಿ ಬರೆಯುವರು 12 ವರ್ಷದ ಮಹಿಳೆಯರಲ್ಲ, ಮಕ್ಕಳು, ಹುಡುಗಿಯರು. 12 ವರ್ಷ ಮಕ್ಕಳು, ಹುಡುಗಿಯರು. ರೆಡಿ ಅಲ್ಲ? ಇವಳು ಅದು ಬಾಯ್ಸ್ ಒಂದು ಐಡಿಯಾ ಮಾಡಿ. ಬಾಯ್ಸ್ ನೀನು ಮತ್ತೆ ಬಾ, ಬಾಯ್ಸ್ ಜನರು ಬಂದ್ರು. ಓಕೆ, ರೆಡಿ ಅಲ್ಲ? ಬಾಯ್ಸ್ ಬೇರೆ ಈಗ ಬಂದ್ರು. ಓಕೆ ಆಯ್ತಲ್ಲ? ಇಲ್ಲಿ ನೋಡಿ ಆಯ್ತಾ? ರೆಡಿ 1 2 3 ಕೊಡಿ.
ಈಗ ಮಕ್ಕಳು ಬಾಯ್ಸ್ ಬನ್ನಿ. ಸ್ಪರ್ಧೆ ಓಟವು ಮುಮ್ಮುಖ ಓಟ 12 ವರ್ಷದ ಒಳಗಿನವರಿಗೆ, 12 ವರ್ಷದ ಒಳಗಿನ ಹುಡುಗರು. ಒಂದು ಮೈಕ್ ಅಲ್ಲಿ ಕೊಡಿ ಅಂತ ಹೇಳಿ, ಯಾರು ಒಬ್ರು ಹೋಗಿ ಹೇಳ್ತಾರೆ. ಅಲ್ಲ, ಫಸ್ಟ್ ಪ್ರೈಸ್ ಧನ್ವಿ, 7th ಬ್ಲಾಕ್ ಅಲ್ಲ, ಧನ್ವಿ ಕರೆಕ್ಟ್ ಅಲ್ಲ. ಸೆಕೆಂಡ್ ಪ್ರೈಸ್ ಐಶ್ವರ್ಯ, 3rd ಪ್ರೈಸ್ ಮಂಜೀರಾ. ಈಗ 12 ವರ್ಷಕ್ಕಿಂತ ಕೆಳಗಿನ ಹುಡುಗರು ಇಲ್ಲಿ ಬನ್ನಿ. ಮಕ್ಕಳೆಲ್ಲ ಇಡ್ಲಿ ಆಗಿದಲ್ಲ ಬೆಳಿಗ್ಗೆದು. ಅಲ್ಲ, ಈ ಸ್ಪರ್ಧೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಈ ಸ್ಪರ್ಧೆಯಲ್ಲಿ 1 ಜನ ಬಿಟ್ಟು ಬೇರೆ ಯಾರು ವಿನ್ ಅಲ್ಲ, 2 ಜನ ಬಿಟ್ಟು ಮತ್ತೆ ಯಾರು ವಿನ್ ಆದ್ರೂ ಒಂದೇ ಮನೆಗೆ ಪ್ರೈಸ್ ಹೋಗ್ತದೆ. ಗುಡ್ ನ್ಯೂಸ್. ಓಕೆ, ನಾನು ಹೇಳ್ತೇನೆ ಅವನು ತೆಗೆದ್ರ ಯಾಕೆ ಬೇಡ, ಏನಾಯ್ತು? ಅವನು ಅಳ್ತಾ ಇದ್ದ. ರೆಡಿ 1 2 3 ಹೇಳ್ತೀನಿ, ಮತ್ತೆ ಕೂಡೋದಕ್ಕೆ ಆಯ್ತಾ? ಬಿಗಿಲಲ್ಲಿ ಏನ್ ಬೇಡ. ರೆಡಿ 1 2 3 ಓಡಿ ಮಕ್ಕಳೇ, ಬೇಗ ಮಕ್ಕಳಿಗೆ ರೀಚ್ ಆಯ್ತು. ಯಾರು ಎರಡೇ ಪ್ರೈಸ್ ಇರುವುದು, ಫಸ್ಟ್ ಮತ್ತೆ ಸೆಕೆಂಡ್. ಅಲ್ಲಿ ಮೈಕ್ ಯಾರು ಇದೆ ಅವ್ರು ಹೇಳಿ. ಪ್ರೀತಮ್ ಫಸ್ಟ್, ಪ್ರಣವ್ ಸೆಕೆಂಡ್. ಎರಡೇ ಪ್ರೈಸ್, ಪ್ರೀತಮ್ ಫಸ್ಟ್, ಪ್ರಣವ್ ಸೆಕೆಂಡ್. ಒಂದೇ ಮನೆಗೆ 30 ಅಬೌವ್. ಈಗ 30 ಹೊರಗೆ ಅಲ್ಲ 30 ಹೊರಗೆ ಇಲ್ವಾ? ಓಕೆ. ಈಗ 30 ವರ್ಷಕ್ಕಿಂತ ಮೇಲ್ಪಟ್ಟನವರಿಗೆ ದೊಡ್ಡ ಗದ್ದೆಯಲ್ಲಿ ದೊಡ್ಡ ಓಟ, ಮುಮ್ಮುಖ ಓಟ. 30 ವರ್ಷ ಮೇಲ್ಪಟ್ಟವರು ಬನ್ನಿ. ಲಕ್ಷ್ಮೀನಾರಾಯಣ ಕೂಡ 30 ವರ್ಷ ಮೇಲ್ಪಟ್ಟವರೇ. ಸ್ವಲ್ಪ ಪ್ಯಾಂಟ್ ಮೇಲೆ ಮಾಡಿದ್ರೆ ಆಯ್ತು. ಲಕ್ಷ್ಮೀನಾರಾಯಣ ಮತ್ತೆ ನಾನು ಮತ್ತೆ ಲಕ್ಷ್ಮೀನಾರಾಯಣ 1ರಿಂದ 7ನೇ ಕ್ಲಾಸಲ್ಲಿ ಒಟ್ಟಿಗಿದ್ದವರು. ಗದ್ದೆಗೆ ಇಳಿಬೋದು. ಇತ್ತೆ ನೆನಪಿದ್ದೆ ಆಗ್ತದೆ. ನೋಡಿ, ಒಳ್ಳೆ ವಾತಾವರಣ, ಮಳೆ ಎಲ್ಲ ಬಿಟ್ಟಿದೆ. ಈಗ 30 ವರ್ಷದ ಮೇಲ್ಪಟ್ಟು 55 ವರ್ಷದ ಒಳಗೆ ನೀವು ಹೋಗ್ತೀರಾ? ಇಲ್ಲಿ ಬನ್ನಿ ಅಲ್ಲ, ನೀವು ಹೋಗಿ. ನಾ ಕೆರೆಗೆ ಹೋಗುದು, ನಾನು ಸುಮ್ಮನೆ ಬದಿಯಲ್ಲಿ ಆಚೆ ಹೋಗು. ನಾನು ಸಹ ಅಲ್ಲ, ಅಲ್ಲರೂ ಹೋಗೋದಿಲ್ಲ, ಬಟ್ ಆಚೆ ನೀಚೆ ಬರ್ಲಿಕ್ಕೆ ಅಂತ. ಈ ಬದಿಯಲ್ಲಿ ಹೋಗ್ಬೇಕು. ಅಲ್ಲ, ಆಚೆ
ಹೋಗಿ ಎಂತ ದಿನೇಶ್ ಫಸ್ಟ್ ದಿನೇಶ್ ಫಸ್ಟ್ ಎಂತ ಬಂದು ಬಿದ್ದದ್ದು ದಿನೇಶ್ ಫಸ್ಟ್ ಹಿಮ್ಮಗೌಡ ನಾನು ನೋಡಿದೆ ಎಷ್ಟು ಓಡಿದೆ ಇದೆಲ್ಲ ಲೈವ್ ಆಗ್ತಾ ಉಂಟು ಲೈವ್ ಆಗ್ತಾ ಉಂಟು ಲಕ್ಷ್ಮಿ ಅದ್ಯಾಗಲ್ಲ ಈ ರೀತಿ ಓಡಿದ್ದು ಯಾರು ಇಲ್ಲ. ಎಂತ ಓಡಿದ್ದು ಬರ ಅವನು ದಿನೇಶ್ ಯಾರಂತ ಗೊತ್ತು. ಜಯಲಕ್ಷ್ಮಕ್ಕ ಒಂದೇ ಓಟ 3 ಪ್ರೈಸ್. ಒಂದೇ ಓಟ 3 ಪ್ರೈಸ್. ಒಂದು ನಿಮಿಷ ಎಲ್ಲ ಹತ್ರನೇ ಈಚೆ ಬನ್ನಿ. ಈಚೆ ಗೀತಕ್ಕ ಈಚೆ ಬನ್ನಿ. ಇನ್ನು ಗೀತಕ್ಕ ಈಚೆ ಬನ್ನಿ. ಯಾರು ಫಸ್ಟ್ ಬರ್ತಿದ್ದಾರೆ ನೋಡಿ. ವೆರಿ ಗುಡ್ ತುಂಬಾ ಲೀಡಲ್ಲಿ ಚೆನ್ನಾಗಿ ದಿವ್ಯಾ ಫಸ್ಟ್, ಅನ್ನಪೂರ್ಣ ಸೆಕೆಂಡ್. ಯಾರು ಸೆಕೆಂಡ್ ಅಲ್ಲ? ಓಕೆ. ನಿರುಪಮ ಥರ್ಡ್. ಅನ್ನಪೂರ್ಣ ಸೆಕೆಂಡ್. ಫಸ್ಟ್ ದಿವ್ಯಾ, ಸೆಕೆಂಡ್ ಅನ್ನಪೂರ್ಣ, ಥರ್ಡ್ ನಿರುಪಮ. ನೋಡಿ, ಮಹಿಳಾ ಮಣಿಗಳು ಓಡಿದ ತಕ್ಷಣ ಮಳೆ ಬರ್ಲಿಕ್ಕೆ ಶುರು ಆಯ್ತು. ಒಳ್ಳೆ ಲಕ್ಷಣ. 15ರಿಂದ 30 ಹುಡುಗಿಯರು, 15ರಿಂದ 30 ಹುಡುಗಿಯರು ಆಗತ್ತೆ. ಗದ್ದೆ ನಂಬರ್ 1 ಯಾವುದು ಗದ್ದೆ ನಂಬರ್ 1 ಅವರು ಇಲ್ಲೇ ಮಾಡುವ. ಹೋಗಿ
15 ವರ್ಷದಿಂದ 30 ವರ್ಷದವರೆಗಿನ ಹುಡುಗಿಯರು 15ರಿಂದ 30. ಬನ್ನಿ ಬನ್ನಿ. ಯಾರು ತನಿಷ್ಕ ಇನ್ನೊಬ್ರು ಯಾರು ಹೆಸರು ವೈಶಾಲಿ ತನಿಷಾ ಎಲ್ಲ ಬನ್ನಿ ಬನ್ನಿ. ಯಾವ್ದು ಹೇಳಲಿಕ್ಕಿಲ್ಲ. ಪಾರ್ಟಿಸಿಪೇಟ್ ಮಾಡಿದವರಿಗೆ ಪ್ರಶಸ್ತಿ ಗ್ಯಾರಂಟಿ. ಫಸ್ಟ್ ಪ್ರೈಸ್ ನೀನಾ? ಬನ್ನಿ ಬನ್ನಿ ಬೇಗ. ಯಾರು? ಅನ್ನಪೂರ್ಣ ಸೆಕೆಂಡ್ ಹೌದಲ್ಲ? ಒಳ್ಳೆ ಬಂದಿದ್ದಾರಲ್ಲ? ತನಿಷಾ ನೀವು ಹೋಗಿ, ನೀವು ಬೇಗ ಹೋಗಿ ನಿಂತ್ಕೊಳ್ಳಿ ಬೇಗ. ಸ್ಲಿಮ್ ಇದ್ದೀರಿ, ನಿಮ್ಮದೇ ಲೆಕ್ಕಕ್ಕಿಲ್ಲ. ವೈಶಾಲಿ ಬೇಗ ಹೋದ್ರೆ ಬೇಗ ಪ್ರೈಸ್. ಅನ್ನಪೂರ್ಣ 15ರಿಂದ 30 ಹುಡುಗಿಯರು, 15ರಿಂದ 30 ಹುಡುಗಿಯರು ಭಾಗ. ಅನ್ನಪೂರ್ಣ ಅನ್ನಪೂರ್ಣ ಮತ್ತೆ ನೀನು ಅದು ವಾಕ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಅಂತ ಆಗ್ಬೋದು. ನೀನು ಸೆಕೆಂಡ್ ಎರಡನೇ ಪ್ರೈಸ್. 15ರಿಂದ 30 ವರ್ಷದ ಹುಡುಗಿಯರು. ಓಕೆ, ನನ್ನೊಂದು ನಾಲ್ಕು ಕೂಡ ಎರಡನೇ ಪ್ರೈಸ್ ಅಲ್ಲ? ಸ್ವಲ್ಪ ಬದಲಾವಣೆ. 15ರಿಂದ 30 ಹುಡುಗಿಯರ ವಿಭಾಗ 3 ಪ್ರೈಸ್ ಇದೆ. ಹೇಳ್ಬೇಡಿ. ಸಾರಿ, ಎರಡನೇ ಪ್ರೈಸ್. ವರುಣ್ ರೆಡಿಯಾ? ಓಡಿ ಓಡಿ ಬನ್ನಿ, ನಿಧಾನ ಓಡಿ 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 ಓಡಿ. ಬಿಡಬೇಡಿ ಬಿಡಬೇಡಿ, ಕೆಳ ಸಾಗಿಸಿ. ಓಡಿ 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 ಓಡಿ. ಯಾರು ಫಸ್ಟ್? ಫಸ್ಟ್ ಯಾರು? ಫಸ್ಟ್ ಬ್ಲೂವಾ? ಯಾರು ಫಸ್ಟ್? ಯಾರಪ್ಪ ಫಸ್ಟ್? ನಿಲ್ಲ ಇಲ್ಲ ಇಲ್ಲ ಮಯ್ಯ ಮಯ್ಯ ಬಿಟ್ಟೇಳಿ. ಮಯ್ಯ ಯಾರು? ಏನು ಹೆಸರು? ಏನು ಹೆಸರು? ಏನು ಹೆಸರು? ತನಿಷಾ ಫಸ್ಟ್ ಪ್ರೈಸ್, ವೈಶಾಲಿ ಸೆಕೆಂಡ್, ಎರಡನೇ ಪ್ರೈಸ್. ಈಗ 15ರಿಂದ 30 ಹುಡುಗರು ಇದ್ದಾರೆ. 15ರಿಂದ 30 ಹುಡುಗರು. 15ರಿಂದ 30 ಹುಡುಗರು. ಕೊಡು. ಯಾವ್ದಕ್ಕೆ ವಿಡಿಯೋ ಬರುತ್ತೆ ನಿಮಗೆ? ಓಡಿ ಓಡಿ ಬನ್ನಿ. ಈಗ ನಡೀತಾ ಇದೆ 15ರಿಂದ 30 ವಿಭಾಗ. ಸೂಪರ್ ಸೂಪರ್ ಸೂಪರ್. ಒಬ್ಬ 1 2 ಜೋರಿದೆ. ಆಶ್ರಯ್ ರಾವ್ ಫಸ್ಟ್ ಪ್ರೈಸ್. ಅನಿಕೇತ್ ಸೆಕೆಂಡ್, ಆಶ್ರಯ್ ರಾವ್ ಫಸ್ಟ್. ಈಗ ಮಕ್ಕಳ ವಿಭಾಗ 10 ವರ್ಷದ ಒಳಗೆ ಆಗ 12 ವರ್ಷದ 15ಕ್ಕೆ ಸೇರ್ಸೋಣ.
ಹೌದು, ಯಾಕೆ ಹೇಳಿದ್ರೆ 15ರ ವಿಭಾಗ ಹುಡುಗಿಯರಲ್ಲಿ 3 ಜನ ಇದ್ದಾರೆ. ಅದಕ್ಕೆ 12 ವರ್ಷದೊಳಗೆ ಈಚೆ ಬಂದ್ರೆ ಸ್ವಲ್ಪ ಒಳ್ಳೇದು. ಈಗ 10 ವರ್ಷದ ಹುಡುಗಿಯರು, 10 ವರ್ಷದ ಹುಡುಗಿಯರ ಇಲ್ಲಿಂದ ಓಡ್ಲಿಕ್ಕೆ ಆಚೆ ಈಗ 10 ವರ್ಷದ ಒಳಗಿನ ಹುಡುಗಿಯರು ಬನ್ನಿ ಬನ್ನಿ. ಈಗ 10 ವರ್ಷ ಮಾತ್ರ ಸಾಕಾಯ್ತಾ? 12 ವರ್ಷದವರ ಅಂತ ಸೇರಿಸುವ. ಕಾರ್ತಿಕ್ ಮಾರ್ಕೆಟ್ ಕೊಡಿ. ಓ ಅಣ್ಣ ಗದ್ದೆ ಬನ್ನಿ. ಹಲೋ ಪ್ರಭಾಕರ್, 10 ವರ್ಷದ ಕೆಳಗಿನ ಹುಡುಗಿಯರು ಹಿಮ್ಮುಖ ಓಟ. ಮಕ್ಕಳೇ, ಹಿಮ್ಮುಖ ಓಟ ಮಕ್ಕಳದೆಲ್ಲ ರನ್ನಿಂಗ್ ಒಂದು ಏಜ್ ಇದೆಲ್ಲ ಇತ್ತು. ಆಯ್ತು, ನಿನ್ನ ಅಪ್ಪ ಫಸ್ಟ್ ಪ್ರೈಸ್ 10ಕ್ಕಿಂತ ಕೆಳಗಿನ ಹುಡುಗಿಯರ ಅನ್ನಪೂರ್ಣ ಸೆಕೆಂಡ್ ಹಿಮ್ಮುಖ ಓಟ. ಹೌದೇ? ಸ್ತ್ರೀ ಹೇಳಿದ ಮೇಲೆ ಓಡಬೇಕಾಯ್ತಾ ಮಕ್ಕಳೇ? ಸಾಕು ಬಿಡಿ. ಓಡಿ 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 ಹಾಗೆ ಹಿಂದೆ ನೋಡ್ಲಿಕ್ಕಿಲ್ಲ, ನೋಡಬಾರ್ದು ಹಿಂದೆ ನೋಡಬಾರ್ದು. ಹೋಗಿ ಹೋಗಿ ಮಕ್ಕಳೇ, ಹಾಗೆ ನಿಧಾನವಾಗಿ ಹೋಗಿ 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 ಬಿಡಬೇಡಿ ಬಿಡಬೇಡಿ. ಇನ್ನು ಚಾನ್ಸ್ ಉಂಟು. ಹೋಗಿ ಬೇಗ ಕೂಡ್ಸಿ ಹಳೆಯನ್ನು ಕೂಡ್ಸಿ. ನಿಧಾನ ಹೋಗಿ ಆಯ್ತು. ಗುರಿ ಮುಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್. ಹುಡುಗರು ಹೋಗಿ, ನೀನು ಹೋಗ ಹಿಂದೆ ಓಡ್ಲಿಕ್ಕೆ. ಈಗ ಐಶ್ವರ್ಯ ಫಸ್ಟ್, ಮಂಜೀರ ಸೆಕೆಂಡ್. ಅವ್ರು ಹೋಗ್ತಾರಂತೆ ಹಿಂದೆ. ಐಶಾನಿ ಥರ್ಡ್. ಹೆಸರು ಮತ್ತೆ ಅವ್ರಿಗೆ ಹೇಳು. ಈಗ 10 ವರ್ಷದ ಒಳಗಿನ ಪುರುಷರಲ್ಲ, ಹುಡುಗರು. 10 ವರ್ಷದ ಒಳಗಿನ ಹುಡುಗರು. ಬರ ಇಲ್ಲಿಂದ ತೋರ್ಸ ನನಗೆ. ಓಕೆ, ಇದೀಗ ಸದ್ಯಕ್ಕೆ ಹೋಲ್ಡ್ ಮಾಡುವ. ಮತ್ತೆ ನೋಡುವ ಆಯ್ತಾ? ಈಗ 30 ವರ್ಷದ ಮೇಲ್ಪಟ್ಟಿನ ಮಹಿಳೆಯರ ವಿಭಾಗ ಹಿಮ್ಮುಖ ಓಟ. ಬನ್ನಿ ನೀವು ಮತ್ತೆ ಮಾಡುವ ಆಯ್ತಾ? ಬನ್ನಿ 30 ವರ್ಷದ ಮೇಲ್ಪಟ್ಟ ಮಹಿಳೆಯರ ವಿಭಾಗ ಹಿಮ್ಮುಖ ಓಟ. ಹಾಗೆಲ್ಲ ಹೇಳಲಿಕ್ಕಿಲ್ಲ. ಎಲ್ಲರೂ ಲಾಸ್ಟ್ವರೆಗೆ ಚಾನ್ಸ್ ಓಪನ್ ಟು ಆಲ್. 30 ವರ್ಷದ ಮೇಲ್ಪಟ್ಟಿನ ಮಹಿಳೆಯರು. ವೆರಿ ಗುಡ್. ಬನ್ನಿ. ತುಂಬಾ ಪಾರ್ಟಿಸಿಪೆಂಟ್ ಇದ್ದಾರೆ. ಹಿಂದೆ ಹೋಗಿ ಬೀಳುವುದಕ್ಕಿಂತ ಫಾಸ್ಟ್ ಬೀಳುವುದಕ್ಕಿಂತ ನಿಧಾನವಾಗಿ ನಡ್ಕೊಂಡು ಹೋಗಿ. ಮೈಯರು ಟಿಪ್ಸ್ ಕೊಟ್ಟಿದ್ದಾರೆ. ಆ ತೀರ್ಪುಗಾರ ರೆಡಿಯಾಗಿ. 30 ವರ್ಷದ ಮೇಲ್ಪಟ್ಟ ಮಹಿಳೆಯರ ಹಿಮ್ಮುಖ ಓಟ. ನೋಡಿ, ಒಬ್ಬೊಬ್ಬರಿಗೆ ಗ್ಯಾಪ್ ಕೊಡಿ, ಮತ್ತೆ ಸಾಕೋದು ನೋಡಿ, ನೋಡ್ಕೊಡಿ. ಸಾಕು.
ಇದು ಪಾಲ್ಗೊಳ್ಳದವರು ನಮ್ಮ ವರುಣ್ ಸರ್. ಓಡಿ ಓಡಿ ಹಿಂದೆ ಹಿಮ್ಮುಖ ಊಟ ಓಡಿ 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 ಬಿಡಬೇಡಿ ಯಾರಾದ್ರೂ ಬೀಳ್ತಾರೆ. ನೀವು ಯಾರು ಚಾನ್ಸ್ ಬಿಟ್ಕೊಡ್ಬೇಡಿ ಹೋಗಿ ನೋಡಿ ಯಾಸ್ ಫಸ್ಟ್ ಪ್ರೈಸ್ ಅಂತ ಆಗ್ತದೆ. ಸಾರಿ ದಿವ್ಯಾ ಫಸ್ಟ್, ಅನ್ನಪೂರ್ಣ ಸೆಕೆಂಡ್, ಮಂಜುಳಾ ತಂತ್ರಿ ಥರ್ಡ್. 55 ವರ್ಷದ ವಿಭಾಗದಲ್ಲಿ ಸಮೇತ ಅವರು ಬಿಟ್ಟುಕೊಡ್ಲಿಲ್ಲ. ಮಂಜುಳಾ ತಂತ್ರಿ ಅವರು ಉತ್ತಮವಾಗಿ ಓಡಿದ್ದಾರೆ. ಚಪ್ಪಾಳೆ. ಈಗ 30 ವರ್ಷದ ಮೇಲ್ಪಟ್ಟವರ ಹಿಮ್ಮುಖ ಓಟ. ಉಂದುವೆ ಯಾವ ಯಾವ್ದ್ಯಾ ಹಿಂಗೆ ಕಮ್ಮಿ ಅಣ್ಣ ಯಾವ್ದಾ ಎಂತ ನೀವಲ್ಲಿ ಇದ್ದು ಸ್ವಲ್ಪ ಕಮೆಂಟ್ ಮಾಡಿ. ಮೇಲ್ಪಟ್ಟವರ ಹಿಮ್ಮುಖ ಊಟ ಗಂಡಸರ ವಿಭಾಗ, ಹುಡುಗರ ಹಿಮ್ಮುಖ ಓಟ ಈಗ ಶುರುವಾಗಲಿದೆ ಕೆಲವೇ ಕ್ಷಣಗಳಲ್ಲಿ. ಶುರುವಾಗಿದೆ. ಯಾರು ಮೊದಲು ಬರ್ತಾರೆಂದು ಕಾಯ್ದು ನೋಡಬೇಕಾಗಿದೆ. ಓಟ ಮುಗಿದಿದೆ. ಇನ್ನೊಂದುಂಟು ಆಯ್ತಲ್ಲ, ಆಯ್ತಾ ಅಂತ ಕೃಷ್ಣ ಕುಮಾರ ಆಯ್ತಾ ಅಂತ ಇಲ್ಲಿ ಫೋಟೋ ಉಂಟು. ಹೌದಲ್ಲ ಬಿದ್ದು ಹೋಯ್ತಾ ಇನ್ನೆಂತ ಹಲೋ. ಈಗ ಮಹಿಳೆಯರ ವಿಭಾಗಕ್ಕೆ ಬಾಟಲಿಯಲ್ಲಿ ನೀರು ತುಂಬಿಸುವುದು 30 ವರ್ಷ ಮೇಲ್ಪಟ್ಟವರು. ಇಲ್ಲಿಂದ ಬಾಟ್ಲಿ ಹಿಡ್ಕೊಂಡು ಹೋಗಿ ಆ ದಡದಲ್ಲಿ ನೀರು ತುಂಬಿಸಿ ವಾಪಸ್ ಇಲ್ಲಿ ಬರಬೇಕು. ಮುಕ್ಕಾಲು ತುಂಬಿದವರು ಸೆಕೆಂಡ್ ಪ್ರೈಸ್ ಬಂದ್ರೆ, ಫುಲ್ಲು ತುಂಬಿದವ ಥರ್ಡ್ ಪ್ರೈಸ್ ಬಂದರೂ ಕೂಡ ಸೆಕೆಂಡ್ ಅವರಿಗೆ ಹೋಗ್ತದೆ. ಅರ್ಧ ತುಂಬಿದ ಬಾಟಲಿಗೆ ಪ್ರೈಸ್ ಇಲ್ಲ, ಫುಲ್ಲು ತುಂಬಬೇಕು, ವಾಪಸ್ ಇಲ್ಲಿಗೆ ಬರಬೇಕು. ಇದಾದ ಬಳಿಕ 60 ವರ್ಷ ಮೇಲ್ಪಟ್ಟವರಿಗೆ ರಿಂಗ್ ಎಸೆದು ಇದು 60
ಇದೇ ತರ ಟೇಪ್ ಅಲ್ಲಿ ಉಂಟು, ಅವ್ರು ಟೇಪ್ ಕ್ರಾಸ್ ಹಾಕಿ ಹೀಗೆ ನೀರು ತುಂಬಿಸ್ಬೇಕು. ದಂಡೆ ಇಲ್ಲ, ಆಚೆ ನೀರು ತುಂಬಿಸಿಕ್ಕೆ ಬರಬೇಕು. ನೀರು ತುಂಬಿಸಿದ್ದು ದಂಡೆ ಆಚೆ. ಹ, 30 ವರ್ಷ ಮೇಲ್ಪಟ್ಟ ಮಹಿಳಾ ವಿಭಾಗದಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಕಾಂಪಿಟೇಷನ್. ಇದಕ್ಕೆ ನಿಜವಾಗಿ ಪ್ರೈಸ್ ಜಾಸ್ತಿ ಇಡಬೇಕಂತ ಕಾಣ್ತದೆ. ಮಕ್ಕಳೇ ಈಚೆ ಬನ್ನಿ, ಮಕ್ಕಳಿಗೆ ಬನ್ನಿ. ಯಾರು ಗದ್ದೆಯಲ್ಲಿ ಗದ್ದೆಯಲ್ಲಿ ಆಚೆ ಹೋಗಿ ಹಿಂದೆ. ವಿಧಾನವಳಿಯಲ್ಲಿ ನೀರು ತುಂಬಿಸಿ ತುಂಬಾ ಟೈಮ್ ಉಂಟು, ಬೀಳಬಾರ್ದು ಯಾರಷ್ಟೇ. ಹೋಗಿ ನೀರು ತುಂಬಿಸಿ ಆರಾಮದಲ್ಲಿ ಬನ್ನಿ. ದಂಡೆಯಿಂದ ಆಚೆ ನಿಂತು ನೀರು ತುಂಬಿಸಿ. ಕರೆಕ್ಟ್. ಆಚೆ ದಂಡೆದ ನೀರು. ಆಲ್ರೆಡಿ ರೀಚ್ ಆಗಿದ್ದಾರೆ, ಅದು ನೀರು ಕೈಬೇಡಿ, ಹಾಗೆ ಇಟ್ಕೊಳ್ಳಿ. ಎರಡಾಯ್ತು, 3 ಆಯ್ತು. ಬನ್ನಿ ಬನ್ನಿ, ಇದು ಈಗ ಸ್ವೀಪ್ ರೆಡಿ ಆಗಿಲ್ಲ. 5 ಯಾರು ಫಸ್ಟ್ ಸೆಕೆಂಡ್ ಕಾರ್ಡ್ ಇದ್ದವ್ರು ನೀವೇ ಇಟ್ಕೊಳ್ಳಿ. 3 ಸೆಕೆಂಡ್, ಫಸ್ಟ್ 2 ಸೆಕೆಂಡ್ ಆಯ್ತು. ಹೌದು, ನೀವು ಹೇಳ್ಕೊಳ್ಬೇಕು. ನನ್ನ ಕೂಡ ಕಾರ್ಡ್ ತೋರಿಸಿ, ಬಾಟ್ ತೋರಿಸಿ. ನಿಮ್ದು ಫುಲ್ ಪಾಸ್, ಫಸ್ಟ್ ಪಾಸ್, ಸೆಕೆಂಡ್ ಪಾಸ್ ಆಯ್ತು. ಫಸ್ಟ್ ಥರ್ಡ್ ಪಾಸ್ ಆಗಿದೆ. ಸೊ ಅದ ಕಾರಣ ಇವರು ಯಾರು ಫೇಲ್ ಆಗಿದ್ರೆ ಮಾತ್ರ ನೆಕ್ಸ್ಟಿಗೆ ಹೋಗ್ತಾ ಇತ್ತು. ಸೊ ಕ್ಲಿಯರ್, ನೋ ಡೌಟ್. ಫಸ್ಟ್ ದಿವ್ಯಾ, ಸೆಕೆಂಡ್ ಅನ್ನಪೂರ್ಣ, ಸೆಕೆಂಡ್ ಕವಿತಾ, ಸೆಕೆಂಡ್ ಪ್ರೈಸ್ ಕವಿತಾ ಯೋಗಿ. ಥರ್ಡ್ ಪ್ರೈಸ್ ಫುಲ್ ರೈಸ್, ಸರಿ ಅನ್ನಪೂರ್ಣ. ಅಲ್ಲ ಡಿಮಾಂಡ್ ಇತ್ತು, ತುಂಬಾ ಚೆನ್ನಾಗಿದೆ, ಕೊಡ್ಬೋದಾ? ಆಯ್ತು ನೋಡ, ಈಗ ನೆಕ್ಸ್ಟ್ ಟೈಮ್ ನೋಡ, ನೆಕ್ಸ್ಟ್ ಟೈಮ್. ಈಗ ಪೊಲೀಸರು ಇಬ್ಬರು ಬಂದಿದ್ದಾರೆ. ಈಗ 30 ವರ್ಷದ ಒಳಗಿನ ಹುಡುಗರಿಗೆ ಹಿಮ್ಮುಖ ಓಟ. ಅಲ್ಲಿಂದ ಇಲ್ಲಿ ಬರ್ತದೆ. ಕೊನೆಯ ಅವಕಾಶ ನಿಮಗೆ ನೋಡಿ. 30 ವರ್ಷದ ಕೆಳಗಿನ ವಿಭಾಗ ಹುಡುಗರು, ಸಾರಿ ಪುರುಷರು. ಈಗ 30 ವರ್ಷದ ಒಳಗಿನ ಹುಡುಗರಲ್ಲಿ ಹೆಂಗು ಹುಡುಗರು ಏನು ಓಡ್ತಾ ಇಲ್ಲ. 15-20 ವರ್ಷದ ಹುಡುಗರು ಏನು ಓಡ್ತಾ ಇಲ್ಲ. 30 ವರ್ಷದ ಬಾರ್ಡರ್ ಇರುವವರೇ ಒಳ್ಳೆ ಓಡ್ತಾ ಇದ್ದಾರೆ. ಬೆಂಗಳೂರಿಂದ ಯಾರು ಬಂದಿದ್ದಾರೆ, ಅವರಿಗೆ ಒಂದು ಸ್ವಾಗತ. ಹಿಮ್ಮುಖ ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬೆಂಗಳೂರಿನೆಲ್ಲ ಜನ ಬಂದಿದ್ದಾರೆ. 30ಕ್ಕಿಂತ ಕೆಳಗೆ ಎಲ್ಲರೂ ಮೈಯರೇ 30 ವರ್ಷ ವಯಸ್ಸು. ಸುಬ್ಬಮಯ್ಯ ಅಲ್ಲಿ ಯಾರು? ಓಕೆ ಓಕೆ, ವರ್ಲ್ಡ್ ಪಾರ್ಟಿಸಿಪೇಟ್ ಮಾಡುವುದಲ್ಲ. ವರ್ಲ್ಡ್ ನೀವು ಪಾರ್ಟಿಸಿಪೇಟ್ ಮಕ್ಕಳೇ, ಸ್ವಲ್ಪ ಸೈಡ್ ವರ್ಣ. 30 ವರ್ಷದ ಹುಡುಗರ ಹಿಮ್ಮುಖ ಓಟ ಶುರುವಾಗಿದೆ. ಬೇರೆ ಬೇರೆ ಊರಿನೆಲ್ಲ ಜನ ಬಂದಿದ್ದಾರೆ. ಆದರೆ
ಆಶ್ರಯ ಫಸ್ಟ್ ಆಶ್ರಯ ಫಸ್ಟ್ ಭರತ್ ಸೆಕೆಂಡ್, ಅನಿಕೇತ್ ಥರ್ಡ್. ಭರತ್ ಕೊನೆ ಎಂಟ್ರಿ ಆದ್ರೂ ಒಂದು ಪ್ರೈಸ್ ಹೊಡೆದಿದ್ದಾರೆ, ವರ್ಷ ಪ್ರತಿ ಹೊಡೆಯುವಂತಹ ಪ್ರೈಸ್. 60 ವರ್ಷದ ಮೇಲ್ಪಟ್ಟವರಿಗೆ ಬಾಲ್ ಎಸೆತ. ವರ್ಷದ ಮೇಲ್ಪಟ್ಟವರಿಗೆ ಬಾಲ್ ಎಸೆತ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು. ವಾಲಿಬಾಲ್ ಎಸೆತ, ಬಾಲ್ ಯಾವ ಪಟ್ಟ ಬಾಲ್, ವಾಲಿಬಾಲ್ ಅನ್ನು ಕೈಯಿಂದ ಎಸೆಯುದು. ಬೇರೆ ಅದು ಬೇಡ ಥ್ರೋಬಾಲ್ ಆಗ್ಬೋದು, ವಾಲಿಬಾಲ್ ಯಾವ್ದು ಬಾಲ್ ಎಸೆತ. 60 ವರ್ಷ ಮೇಲ್ಪಟ್ಟ ಮೈಯರ ಹೋಗಿ ಪಾರ್ಟಿಸಿಪೇಟ್. ಬಾಲ್ ಬಿಸಾಡೋದಕ್ಕೆ ಇಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳೋ ಉದ್ದೇಶದಲ್ಲಿ ಮಾಡಿದ್ರು. 60 ವರ್ಷದ ಮೇಲ್ಪಟ್ಟವ್ರು ಯಾರು ಹೇಳಿದ್ದಾರೆ? ಏನು ಕೆಸರಾಗಬೇಕು ಅಂತ ಏನು ಬಾಲ್ ಎಸೆಯುದು ಎಷ್ಟು ದೂರ ನೋಡಿ. ರಾಮಕೃಷ್ಣ ಅವರ ಕ್ಯಾಮೆರಾ ತಗೊಂಡು ಬೇರೆಯವರಿಗೆ ಬಿಡಿ, ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಮಹಿಳೆಯರಿಗೆ ಉಂಟು, 60 ವರ್ಷ ಮೇಲ್ಪಟ್ಟವರಿಗೆ ಬಾಲ್ ಎಸೆಲಿಕ್ಕೆ ಉಂಟು. ಯಾರು ಬನ್ನಿ, ಕೊಡಿ ಅದು ಬ್ಯಾಗ್ ಬೇಕಾ ಬೇಡಲ್ಲ ನಿಮ್ಗೆ ಬೇಕು ಅಂದರೆ ಮೇಲಿಂದ ಪಾರ್ಟಿಸಿಪೇಷನ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು. ಮಹಿಳೆಯರು ರೆಡಿಯಾಗಿ 60 ವರ್ಷ ಮೇಲ್ಪಟ್ಟವ್ರಿಗೆ ಒಂದು 4 ಜನ ರೆಡಿಯಾಗಿ. ಒಂದು ಕೈಯಲ್ಲಿ ಹಾಗೆ ಅಷ್ಟೇ, ಅಷ್ಟು ಎತ್ತರ ಬಿಸಾಡಬೇಕು ಅಂತಿಲ್ಲ, ಫ್ಯಾಟ್ ಬಿಸಾಡಬೇಕು ಅಂತಿಲ್ಲ. ನಿಮ್ಮೊಳಗೆ 4 ಜನ ಮಾತಾಡಿಕೊಂಡು ಹೋಗಿ ಇಲ್ಲಿ ಬಿಸಾಡಿದ್ರು ವಯಸ್ಸು ಮಾತ್ರ ಅಯ್ಯೋ. ನಾನು ಹೇಳ್ತೇನೆ, ಅವರು ಹೇಗೆ ನಿಂತ್ಕೊಂಡಿರ್ತಾರಲ್ಲ, ಇದು ಹಾಕಿ ನಿಂತ್ಕೊಳ್ಳಿ, ಆ ಅಭ್ಯಾಸ ನಿಂತ್ಕೊಳ್ಳಿ, ಆಗ ಅಪಘಾತ. ಆಚೆಯಿಂದ ಈಚೆ ಬಿಸಾಡಿ ನೋಡಿ. ಅಲ್ಲ, ನೀವು 5 ಜನ ನಿಂತ್ಕೊಂಡವರು ಅದೇ ಜಾಗದಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ಹೇಗೆ ನಿಂತ್ಕೊಂಡಿದ್ದಾರೆ, ನೀವು ಅವರ ಹೆಸರು ನೆನಪಿಸ್ಕೊಳ್ಳಿ. ನೋಡಿ, ತೀರ್ಪುಗಾರರು ನೀವು ಯಾರು ಸಹ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವರು ಅಲ್ಲಿ ಬಿಸಾಡ್ಬೋದು, ಆ ಗದ್ದೆಗೆ ಬಿಸಾಡುವ ಚಾನ್ಸ್ ಉಂಟು. ಈ ವರ್ಷದ ಹೊಸ ಸ್ಪರ್ಧೆ, ಈ ವರ್ಷ ರಘುರಾಮಣ್ಣ ಬರಬೇಕು. ರಘುರಾಮಣ್ಣ ಬಹು ಬೇಡಿಕೆಯ ಮೇಲೆ ಬಹು ಜನರ ಅಪೇಕ್ಷೆ. ನೀವು ಕಲ್ಲು ಶಾಲೆಗೆ ಹೋಗುವಾಗ ಕಲ್ಲು ಬಿಸಾಡಿದ್ರೆ ಬಾಯಿ ಮಾಡಕ್ಕೆ ಅದೇ ಕೈ ದೊಡ್ಡದು. ಇನ್ನೊಂದು ನಿಮಗೆ ಈ ಗದ್ದೆ ಅಲ್ಲ, ಆ ಗದ್ದೆಗೆ ಬಿಸಾಡಕ್ಕೆ ನಿಮಗೆ. ಆ ಗದ್ದೆ ಆಚೆ ಗದ್ದೆಗೆ ಅಲ್ಲ, 2 ಆಪ್ಷನ್. ನೀವು ಮೇಲೆ ಅಂತಾರೆ, ಎಲ್ಲರೂ ಮೇಲೆ ಜನ ಮೇಲೆ ಆದ್ರೆ ನಿಮಗೆ ಬ್ಯಾಲೆನ್ಸ್ ಸಿಗುದಿಲ್ಲ. ಕೆಳಗೆ
ಅದು ಪುನಃ ಆಚೆ ಹೋಗ್ತಾ ಇರ್ತದೆ. ಈಗ ಟ್ರಯಲ್ ಆಯಿತು. ನಿಮಗೆ ಬಹುಜನಿಗೆ ಬೇಕು ಅಂತಂದ್ರೆ ಟ್ರಯಲ್. ಲೈವ್ ಉಂಟು ಮೂಲು ದಾಲ ಚೀಟ್ ಮಾಲ್ ಬರ ಪಕ್ಕ ಆಚೆಗೆ ಸೋಗು ಕ್ಯಾಮರಾ ಆಯ್ತಾ ಎಲ್ಲಿ ಬಿದ್ದಿದೆ ಅಂತ ಹೇಳಿ. ಲೈವ್ ಉಂಟು ಇಲ್ಲಿ. ಈಗ ಗೋಪಾಲಮಯ್ಯರು ತಮ್ಮ ಕೋಲನ್ನು ಆಧಾರ ಸ್ತಂಭವನ್ನು ಬದಿಗಿಟ್ಟಿದ್ದಾರೆ. ಪ್ರಥಮ ಎಸೆತ ಈ ಶತಮಾನದ 60 ವರ್ಷದ ಮೇಲ್ಪಟ್ಟವರ ಬಾಲ್ ಎಸೆತ. ಫಸ್ಟ್ ಗೋಪಾಲಮಯ್ಯ ಅವರಿಂದ ಎಸೆತ. ಈಗ ಟ್ರಯಲ್ ಬೇಕಾ? ಬನ್ನಿ ರಂಗಣ್ಣ ಬನ್ನಿ. ರಂಗಣ್ಣ ಆಪ್ಷನ್ ಇದೆ. ನೀವು ದೂಡಿ ಹಾಕಿ ಟ್ರಯಲ್ ಬಿಸಾಡಿ. ಟ್ರಯಲ್ ನೋಡಿ, ಆ ಮುಂದೆ ಆಪ್ಷನ್ ಉಂಟು. ಇದೇ ಗಂಟೆ ಒಳಗಿಂತಲ್ಲ ನಂಬರ್ 5. ನೀವು ಆಗಿ ರಂಗಣ್ಣ ಆಚೋಗಿ. ಇವರು ಫುಲ್ ಸ್ಪಿರಿಟ್ ಅಲ್ಲಿ ಇದ್ದಾರೆ. ಸ್ಪಿರಿಟ್ ಏನಾಗುದಿಲ್ಲ. ನೀರು ಕುಡಿಲ್ಲ ಅಲ್ಲ, ಹೋಗು ನೀರು ಕುಡ್ದು ಬಾ. ಅಮ್ಮನ ಹೀಗೆ ಚೇಂಜ್ ಮಾಡ್ಲಿಕ್ಕಿಲ್ಲ ಇನ್ನು ಮಧ್ಯಾಹ್ನದವರೆಗೆ ಹೀಗೆ. ಈಗ 2 ಜನರಲ್ಲಿ ಗೋಪಾಲಮಯ್ಯನವರು ಫಸ್ಟ್ ಹಂತದಲ್ಲಿದ್ದಾರೆ. ಆಗ ಸೆಕೆಂಡ್ ಸಹ ಇವರು ಸಹ ಬರ್ಬೋದು, ಗೊತ್ತಿಲ್ಲ. ಈಗ ಇವರಿಗೆ ರೈಟ್ ಬೀಕರ್ ಆಗತ್ತೆ. ಅಲ್ಲ, ಇವರು ಯಾಕಂದ್ರೆ ಇವರು ಕ್ರಿಕೆಟ್ ಆಡಿದವರು, ಇವರು ಇಷ್ಟೇ ಹೌದು ಹುಲಿಯ ಹೌದು. ಈಗ 3ನೇ ಎಸೆತ ನಳಪಾಕ ತಜ್ಞ ನನಗೆ ಬೇಕು. 4ನೇ ಎಸೆತ ಸದಾನಂದ ಪಟೇಲ್ ಅವರಿಂದ ಪ್ರಥಮ ಯತ್ನ. ಈಗ ರಂಗನಾಥನೊಂದಿಗ ರೆಡಿ. ಹಿಂದೆಲ್ಲ ವಾಲಿಬಾಲ್ ಆಡಿದವರು ಈಗ ನೋಡುವ ತುಂಬಾ ಸಮಯದ ಮೇಲೆ ಇಲ್ಲ. ಈಗ ಪ್ರಥಮವಾಗಿ ಎಸೆದವರು ತಂತ್ರಿಗಳು. ಆಯ್ತಲ್ಲ, ಫಸ್ಟ್ ಪ್ರೈಸ್ ರಘುರಾಮ ತಂತ್ರಿ ಅವರು. ಓಕೆ, ಕೊನೆಯ ಅಭ್ಯರ್ಥಿ, ಕೊನೆಯ ಸ್ಪರ್ಧಾಳು, ಸ್ಪರ್ಧಾಳು ಆರಾಮದಲ್ಲಿ ಎಸೆಯುವುದು. ಇವರು ಮೆಕ್ಯಾನಿಕ್ ಆದ ಕಾರಣ ದೂರ ಎಸೆಯುವ ಚಾನ್ಸ್ ಉಂಟು. ಹಾಗೆ ಕೈ ಗಪ್ಪ ಹಾಕಿದೆ ಗೊತ್ತಿಲ್ಲ. ನೋಡುವ ರಘುರಾಮ ತಂತ್ರಿ ಮೇಲೆ ಹೋಗೋಣ. ಫಸ್ಟ್ ರಘುರಾಮ ತಂತ್ರಿ ಅವರು, ಗೋಪಾಲಮಯ್ಯ ಅವರು ಸೆಕೆಂಡ್ ಪ್ರೈಸ್. ಈಗ ಒಂದು 3ನೇ ಪ್ರೈಸ್
ಭಾಗವಹಿಸಿ ಒಂದು ಜಿಜ್ಞಾಸೆ ಇದೆ. ಇಬ್ಬರು ಈಕ್ವಲ್ ಆಗಿ ಕಾಣ್ತಾ ಉಂಟಂತೆ. ಅವರಿಗೆ 2-2 ಕಿಲೋಮೀಟರ್ ಸೂಪರ್ ಓವರ್ ಕೃಷ್ಣರಾವ್ ಮತ್ತೆ ಈಗ ಕೃಷ್ಣರಾವ್ ಅವರಿಂದ ಎಸೆತ. ಈಗ 60 ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗ ಅಲ್ಲ, 60 ವರ್ಷಕ್ಕಿಂತ 1 ವರ್ಷ ಕಡಿಮೆ ಇದ್ರು ಅವರನ್ನು 60ಕ್ಕೆ ಕನ್ಸಿಡರ್ ಮಾಡ್ಬೋದು. ಹಾಗೆ ತುಂಬಾ ಶಿಫ್ಟ್ ಮಾಡಿಲ್ಲ. 55 ಮೇಲೆ ಮಹಿಳೆಯರಿಗೆ ಒಂದು ಕಂಡೀಷನ್ ಹೇಳಿದ್ದಾರೆ ನಮ್ಮ ಕಮಿಟಿ ಅವರು. 55 ವರ್ಷದ ಮೇಲ್ಪಟ್ಟು 55 ವರ್ಷದ ಮೇಲ್ಪಟ್ಟು ವಿಶಾಖ ಎಲ್ಲರೂ ಬರಬೇಕು. 55 ವರ್ಷ ಮೇಲ್ಪಟ್ಟು 1, 2 ಹೌದೌದು. ಹೇಳಿದಲ್ಲಿ ತಪ್ಪಾಗಿದೆ. 60 ವರ್ಷದ ಮೇಲ್ಪಟ್ಟ ಮಹಿಳೆಯರ ವಿಭಾಗ ತುಂಬಾ ಜನ ಇದ್ದಾರೆ. ಥ್ಯಾಂಕ್ಸ್. ನಿಮ್ಮದು ಬ್ಯಾಗಲ್ಲಿ ಅಲ್ಲಿ ಕೊಟ್ಟೆ ಅಲ್ಲಿ ಇಡಕ್ಕೆ ಸುಮ್ಮನೆ ಈ ವರ್ಷದ ಅದರಲ್ಲಿ ಇದೆ ಬಾಟ್ಲಿ ಏನು ಮೇಲ್ಪಟ್ಟ ಮಹಿಳೆಯರ ವಿಭಾಗಕ್ಕೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ. 6 ಜನ ಇದ್ದಾರೆ ಸ್ಪರ್ಧಾಳುಗಳು. 6 ಜನ ಹಿಂದೆ ಗದ್ದೆಯಲ್ಲೆಲ್ಲ ಈ ಗಟ್ಟಿಗೆ ಹೋಗ್ತಿದ್ರು. ಅಲ್ಲಿ ಒಂದು ನಿಮಿಷ ಹಿಂದೆ ಗಟ್ಟಿಗೆಲ್ಲ ಹೋಗ್ತಿದ್ರು. ಆದ ಕಾರಣ ಪ್ರಾಕ್ಟೀಸ್ ಇದ್ದವರು ಸ್ವಲ್ಪ ಜಾಸ್ತಿ ಎಸಿಬಹುದು. ಆಯ್ತಾ? ಹಿಂದೆ ಅವರಿಂದ ಪ್ರಥಮ ಎಸೆತ. ಎರಡು ಕೈಯಲ್ಲಿ ಕೂಡ ಎಸಿಬಹುದು. ಹಾಗಾದ್ರೆ ಒಂದು ಕೈಯಲ್ಲಿ ನೋಡಿ, ಒಂದು ಕೈ ಹೋದ್ರೆ ಒಳ್ಳೆಯದು, ಇಲ್ಲದಿದ್ರೆ 2 ಕೈ. ರೆಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಮತ್ತೆ ಅದನ್ನು ಯಾರಾದ್ರೂ ನೋಡ್ಬೇಕಲ್ಲ. ರೆಡಿ. ಮೂರನೇ ಎಸೆತ ಸ್ಪರ್ಧಾಳು. ಇವರು ತುಂಬ ಆಡಿದ್ದಾರೆ ಅಂತ ಕಾಣ್ತದೆ. ಮೊದಲು 3 ಜನ ಆಯ್ತು. ಈಗ ಹಾಗೆ ಇಟ್ಕೊಳ್ಳಿ. ಅಮ್ಮನ್ ಚಿಂತಕ ಹಾಕೊಂಡು ಉತ್ತಮವಾದ ಎಸೆತ. ಈ ವರ್ಷ 60 ವರ್ಷ ಮೇಲ್ಪಟ್ಟವರು ಸ್ವಲ್ಪ ಇಂಟ್ರೆಸ್ಟ್ ಅಲ್ಲಿ ಬಂದಿದ್ದಾರೆ. ಈಗ ಜಯಂತಿ ಟೀಚರ್ ಅವರು ಸಾರ್ಥಕ ಆಯಿತು. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಈವರೆಗಿನ ಸ್ಪರ್ಧಾಳುಗಳಲ್ಲಿ ಉತ್ತಮ ಎಸೆತ ಕಾಣ್ತಾ ಉಂಟು. ಕೊನೆಯ ಸ್ಪರ್ಧಾಳು ಇನ್ನು ಸ್ಪರ್ಧಾಳುಗಳು ಹೋಗ್ಬೇಡಿ. ನೋಡಿ, ನೀವು ನಿಮಿಷ ಬಿಸಾಡಿಕೊಂಡು ಸ್ವಲ್ಪ ನೆನಪಿಕೊಳ್ಳಿ. ಕೊನೆಯ ಸ್ಪರ್ಧೆ ಮುಗಿತಾ? ಓಕೆ, ಕಾಯ್ ಆಯ್ತು. ಫಸ್ಟ್ ಜಯಂತಿ ಹೊಳ್ಳೆ ಅವರು ಪ್ರಥಮ. ಕಾರ್ತಿಕ್ ಯಾರು?
ಸೆಕೆಂಡ್ ಮತ್ತೆ ನಿರ್ಮಲಕ ಕಾರ್ಡ್ ಕರೆಕ್ಟ್ ಅಲ್ಲ? ಓಕೆ. ಅಭಿನಂದನೆಗಳು ವಿಜೇತರಿಗೆ ಹಾಗೂ ಸ್ಪರ್ಧಾಳುಗಳಿಗೆ. ಇನ್ನುಂಟು 10 ಮುಕ್ಕಾಲ. ನಿಲ್ಲಿ 60 ವರ್ಷದವರಿಗೆ ಕೊನೆಯ ಸ್ಪರ್ಧೆ ಇದೆ. ಯಾರು 60 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ರಿಂಗಿಗೆ ಯಾರು ಬಾಲ್ ಎಸಿದ್ದಾರೆ ಅವರಿಗೆ ಪ್ರೈಸ್. ರಿಂಗಿನ ಒಳಗ ಪ್ರಥಮ ಎಸೆತ ಇಲ್ಲ ಕೈ ನೆಕ್ಸ್ಟ್ ಅಂದಾಜು ಮಾಡಬೇಡಿ. ಅವನ ತಲೆಗೆ ಆಗಿ ಒಳಗೆ ಬಿಟ್ಟು ಸ್ವಲ್ಪ ಆಸೆ ಇನ್ನೂ ಆಗ್ಲಿಲ್ಲ. ಯಾಕಂದ್ರೆ ಒಂದು ವೇಳೆ ಮತ್ತೆ ಮುಂದೆ ಹೋಗ್ತದೆ. ಒಬ್ಬರಾಯ್ತು, 2 ಜನ ಆಯ್ತು. ಇದ್ದಾರೆ ಆಯ್ತಾ? ಬನ್ನಿ 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 ನಿರ್ಮಲಕ ಬನ್ನಿ. ಒಳ್ಳೆ ಆಪ್ಷನ್. 3 ಜನ ಎತ್ತಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಈಗ ಸ್ವಲ್ಪ ಹಿಂದೆ ಹೋಗ್ತದೆ. ಇದಕ್ಕೆ ಹಾಕ್ಬೇಕು, ಇದು ಒಳಗೆ ಹಾಕ್ಬೇಕು. ಇಲ್ಲ ಇಲ್ಲ 3 ಜನಕ್ಕೆ ಆಯ್ತಾ? 3 ಜನವಾ? ಈಗ ಈಗ ಬನ್ನಿ ಬನ್ನಿ ಬನ್ನಿ. ಹೆಸರಿ ಹೆಸರಿ ಈಗ ಇದು ಫಸ್ಟ್ ಪ್ರೈಸ್. ಬೇಡ ಒಂದು ನಿಮಿಷ ಕೊನೆಯ ಎಸೆತ ಹಾಗೂ ಕೊನೆ ಬಾರಿ 3 ಸರಿ ಎಸಿಬೇಕು. ಯಾರಿಗೂ ಜಾಸ್ತಿ ಸರಿ ಬಿಟ್ಟು ಅವರಿಗೆ ರೆಡಿ. ಒಂದಾಯ್ತು ಎರಡು ಪಾಸ್ ಅಲ್ಲ. ಇಷ್ಟು ಗೊತ್ತಿದ್ರೆ ನಾವು ಸ್ವಲ್ಪ ಆ ಕಡೆ ಇರಬೇಕು. ನೋಡುವ 2 ಸೂರು ಕಮ್ಮಿ ಮಾಡಿ ಇದೆ ಸಾಕ ಜಾಸ್ತಿ ನಾವು. ಪಾಸ್ ಒಂದಾಯ್ತು. ಇಂದಿರಾ ಅವರು ಬಿಸಾಕ್ತಿದ್ದಾರೆ. ಜಾನ್ಸೊಂಡು ಒಂದೇ ಬಹಳ ಕ್ಯಾಲ್ಕುಲೇಷನ್ ಮಾಡಬೇಡಿ. ಮಾತಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ.
ಡಿಸ್ಟರ್ಬ್ ಮಾಡಬೇಡಿ. ಈಗ ಪ್ರಥಮ ಸ್ಪರ್ಧೆಗಾಗಿ ಇದರಿಂದ ಒಂದೇ ಸರಿ ಈಗ ಒಂದೇ ಸರಿ ಅಲ್ಲ ಕರಡು ಆಯ್ತು ಇಲ್ಲ ಕೇಳಿ ಕನ್ಫ್ಯೂಸ್ ಮಾಡ್ಬೇಡಿ. ಮೂರೇ ಎಸೆತ ಕಮಾನ್. 60 ವರ್ಷದ ಮೇಲ್ಪಟ್ಟ ಮಹಿಳೆಯರ ವಿಭಾಗ ತುಂಬಾ ಫೈಟ್ ನಡೀತಾ ಇದೆ. ಎರಡು ಸಕ್ಸಸ್. ಕೊನೆಯ ಎಸೆತ ನೋಡುವ ಕಮಾನ್. ಸರಿ ಬನ್ನಿ ನೋಡಿ ಅಲ್ಲಿ ಯಾರು ಅಲ್ಲ ಇದು ನಿಮಗೆ ಕೊನೆಯ ಅವಕಾಶ. ಇಲ್ಲದಿದ್ದರೆ ರಿಂಗ್ ಆ ಗದ್ದೆಯಲ್ಲಿ ಇತ್ತು, ನೀವು ಅಲ್ಲಿ ನಿಲ್ಲಿಸಬೇಕು. ಒಂದೇ ಸಾಕು ಒಂದೇ ಸಾಕದಾಯ್ತು.